Hello everyone, welcome to Triple T Academy DCT class. Today we will discuss about electrical safety. ಇವತ್ತು ಏನಾಗುತ್ತೆ ಅಂದ್ರೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲೆಕ್ಟ್ರಿಕಲ್ ಸೇಫ್ಟಿನಲ್ಲಿ ಏನಾಗುತ್ತೆ ಅಂದರೆ 2 ಕ್ವಶನ್ಸ್ 2 ಮಾರ್ಕ್ಸ್ ಕೇಳ್ತಾರೆ. 2 ಕ್ವಶನ್ಸ್ ಬರುತ್ತೆ. ಸೊ ಅದರದ್ದು ಸಿಲೆಬಸ್ ನೋಡೋಣ. ಲಿಸನ್. So in electrical safety, according to DCT syllabus, they will ask 2 questions. Okay, so ಇದು ತುಂಬ ಈಸಿ ಇರುತ್ತೆ. ಸೊ ವೆನ್ ಕಂಪೇರ್ ಟು ಅದರ್ ಚಾಪ್ಟರ್ಸ್ ಇದಕ್ಕೇನಾಗುತ್ತೆ ಅಂದರೆ ಇನ್ ಡೆಪ್ತ್ ಏನು ಲೈಕ್ ಒಂದು ಜನರಲ್ ನಾಲೆಡ್ಜ್ ಓರಿಯೆಂಟೆಡ್ ಟಾಪಿಕ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಇನ್ ಡೆಪ್ತ್ ಏನಂದರೆ ಓದೋದು ಏನು ಬೇಡ, ಸರಿನಾ? ಸೊ ಫಸ್ಟ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಸಿಂಬಲ್ಸ್. ಸೊ ಎಲೆಕ್ಟ್ರಿಕಲ್ ಸಿಂಬಲ್ಸ್, ಸೊ ಒಂದೊಂದು ಡಿವೈಸಸ್ಗೆ ಏನಾಗುತ್ತೆ ಅಂದರೆ ಒಂದೊಂದು ಕಾಂಪೊನೆಂಟ್ಸ್ಗೆ ಒಂದು ಸಿಂಬಲ್ ಇರುತ್ತೆ. ಸೊ ಅದರದ್ದು ಮೀನಿಂಗ್ ಏನು? ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಸೇಫ್ಟಿ. ಸೊ ಎಲೆಕ್ಟ್ರಿಕಲ್ ಸೇಫ್ಟಿನ ಅಂದರೆ ಲೈಕ್ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಏನಾಗುತ್ತೆ ಅಂದರೆ ಫಸ್ಟ್ ನಮಗೆ ಸೇಫ್ಟಿ ಇಂಪಾರ್ಟೆಂಟ್. ಓಕೆ, ಅದು ಎಲೆಕ್ಟ್ರಿಕಲ್ ಸೇಫ್ಟಿನಲ್ಲಿ ಐಡೆಂಟಿಫೈ ವೇರಿಯಸ್ ಟೈಪ್ಸ್ ಆಫ್ ಸೇಫ್ಟಿ ಸೈನ್ಸ್. ಸೇಫ್ಟಿ ಸೈನ್ಸ್ ಅಂದರೆ ಸಿಂಬಲ್. ಫಾರ್ ಎಕ್ಸಾಂಪಲ್ ಡೇಂಜರ್, ಓಕೆ, ಹೈ ವೋಲ್ಟೇಜ್, ಆ ಥರ ಒಂದು ಸಿಂಬಲ್ಸ್ ಇರುತ್ತೆ. ಸೊ ಅದರದ್ದು ಟೈಪ್ಸ್, ಓಕೆ, ಅದರದ್ದು ಮೀನಿಂಗ್ ಆ್ಯಂಡ್ ವಾಟ್ ದೇ ಮೀನಿಂಗ್, ಸರಿನಾ? ಅದರದ್ದು ಮೀನಿಂಗ್ ಏನು? ಓಕೆ, ಸೊ ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ಆ್ಯಂಡ್ ಪ್ರಾಕ್ಟೀಸ್ ಯೂಸ್ ಆಫ್ PPE, ಸರಿನಾ? PPE ಇಸ್ ನಥಿಂಗ್ ಬಟ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಾಗ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಏನೇನು ನಮ್ಮದು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಬೇಕು. ಓಕೆ, ಅದು 1 by 1 ನೋಡೋಣ. ಇದಾದಮೇಲೆ ಡೆಮಾನ್ಸ್ಟ್ರೇಟ್ ಹೌ ಟು ಫ್ರೀ ಎ ಪರ್ಸನ್ ಫ್ರಮ್ ಎಲೆಕ್ಟ್ರೋಕ್ಯೂಷನ್. ಎಲೆಕ್ಟ್ರೋಕ್ಯೂಷನ್ ಈಸ್ ನಥಿಂಗ್ ಬಟ್ ಎ ಪರ್ಸನ್ ಅಫೆಕ್ಟೆಡ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್. ಓಕೆ, ಸೊ ಎಲೆಕ್ಟ್ರಿಕ್ ಶಾಕಿಂದ ಏನಾಗುತ್ತೆ ಅಂದರೆ ಒಬ್ಬರನ್ನ ಹೆಂಗೆ ಅವಾಯ್ಡ್ ಮಾಡೋದು. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟರ್ ಅಪ್ರೋಪ್ರಿಯೇಟ್ ಫಸ್ಟ್ ಏಡ್ ವಿಕ್ಟಿಮ್ಸ್, ಬ್ಯಾಂಡೇಜಿಂಗ್, ಹಾರ್ಟ್ ಅಟ್ಯಾಕ್ ಆ್ಯಂಡ್ CPR. ಓಕೆ, ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಹೆಂಗೆ ಅವಾಯ್ಡ್ ಮಾಡೋದು, ಹೆಂಗೆ ಪ್ರೊಟೆಕ್ಟ್ ಮಾಡೋದು. ನೆಕ್ಸ್ಟ್ CPR ಈಸ್ ನಥಿಂಗ್ ಬಟ್ ಒಂದು ಫಸ್ಟ್ ಏಡ್ ಟೆಕ್ನಿಕ್. ಇದೇನೆಂದರೆ ಕಾರ್ಡಿಯೋ ಪಲ್ಮಿನರಿ ರೆಸಸಿಟೇಷನ್ ಅಂತೀವಿ. ಓಕೆ, ನೆಕ್ಸ್ಟ್ ಫೈರ್ ಸೇಫ್ಟಿ ಆ್ಯಂಡ್ ವಾಟ್ ಆರ್ ದ ಕಾಸಸ್ ಆ್ಯಂಡ್ ಪ್ರಿಕಾಷನರಿ ಆ್ಯಕ್ಟಿವಿಟೀಸ್ ಆಫ್ ಫೈರ್. ಓಕೆ, ನೆಕ್ಸ್ಟ್ ಯೂಸ್ ಆಫ್ ಅಪ್ರೋಪ್ರಿಯೇಟ್ ಫೈರ್ ಎಕ್ಸ್ಟಿಂಗೈಸರ್. ಓಕೆ, ಫೈರ್ ಎಕ್ಸ್ಟಿಂಗೈಸರ್ ಅಂದರೆ ಫೈರ್ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡೋದು. ಓಕೆ, ಆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ಸ್ ಅಂದರೆ ಲೈಕ್ ಕ್ಲಾಸ್ A, B, C, D, E ಆ ಥರ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಅದನ್ನು ಎಕ್ಸ್ಟಿಂಗೈಸ್ ಮಾಡೋದು ಯಾವ ಥರ ಫೈರ್ ಎಕ್ಸ್ಟಿಂಗೈಸರ್ ಯೂಸ್ ಮಾಡ್ತೀವಿ, ಅದರದ್ದು ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಬರುತ್ತೆ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ರೆಸ್ಕ್ಯೂ ಟೆಕ್ನಿಕ್ಸ್ ಅಪ್ಲೈಡ್ ಡ್ಯೂರಿಂಗ್ ಫೈರ್ ಹಜಾರ್ಡ್, ಕರೆಕ್ಟ್ ಮೆಥಡ್ ಟು ಮೂವ್ ಇಂಜೂರ್ಡ್ ಪರ್ಸನ್ ಪೀಪಲ್ ಆರ್ ಡ್ಯೂರಿಂಗ್ ಎಮರ್ಜೆನ್ಸಿ. ಇನ್ ಕೇಸ್ ಒಂದು ಬಿಲ್ಡಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಫೈರ್ ಫೈರ್ ಆಕ್ಸಿಡೆಂಟ್ ಆಯ್ತು ಇಟ್ಕೊಳ್ಳಿ ಏನೋ. ಸೊ ಅವಾಗ ಅಲ್ಲಿರೋ ಪೀಪಲ್ಸ್ನ ಏನಾಗುತ್ತೆ ಅಂದರೆ ಇಲ್ಲಿರೋ ಏನಾಗುತ್ತೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೆಂಗೆ ಏನಾಗುತ್ತೆ ಅಂದರೆ ಸೇಫಾಗಿ ಕರ್ಕೊಂಡು ಹೋಗೋದು. ಓಕೆ, ಸೊ ಅದರದ್ದು ಟೆಕ್ನಿಕ್ಸ್ ನೋಡೋಣ. ಅದಾದಮೇಲೆ ಇನ್ಫಾರ್ಮೇಷನ್ಸ್ ರಿಲಿವೆಂಟ್ ಅಥಾರಿಟಿ ಅಬೌಟ್ ಎನಿ ಅಬ್ನಾರ್ಮಲ್ ಸಿಚುವೇಶನ್ಸ್. ಓಕೆ, ಇನ್ ಕೇಸ್ ಏನಾವುದು ಒಂದು ಅಬ್ನಾರ್ಮಲ್ ಸಿಚುವೇಶನ್, ಫಾರ್ ಎಕ್ಸಾಂಪಲ್ ರೋಡಲ್ಲಿ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಯಿತು, ಸೊ ಇಮಿಡಿಯೇಟ್ ಯಾರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ ಕೇಸ್ ರೋಡಲ್ಲಿ ಏನಾಗುತ್ತೆ ಅಂದರೆ ಒಂದು ಎಲೆಕ್ಟ್ರಿಕ್ ಪೋಲ್ ಏನಾಗುತ್ತೆ ಅಂದರೆ ಲೈಕ್ ಬಿದ್ದೋಗುತ್ತೆ ಇಟ್ಕೊಳ್ಳಿ, ಸೊ ಇಮಿಡಿಯೇಟ್ ನಾವು ಯಾರಿಗೆ ಏನಾಗುತ್ತೆ ಅಂದರೆ ಇನ್ಫಾರ್ಮ್ ಮಾಡ್ತೀವಿ, ಅದು ನೋಡೋಣ. ಅದಾದಮೇಲೆ ಅರ್ಥಿಂಗ್ ಅಂದರೆ ಏನು? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥಿಂಗ್ ಇರುತ್ತೆ. ಓಕೆ, ನ್ಯೂಟ್ರಲ್ ಅರ್ಥಿಂಗ್ ಇರುತ್ತೆ, ಇನ್ನೊಂದು ಎಕ್ವಿಪ್ಮೆಂಟ್ ಅರ್ಥಿಂಗ್ ಇರುತ್ತೆ, ಸಿಸ್ಟಮ್ ಅರ್ಥಿಂಗ್ ಇರುತ್ತೆ, ಆ ಥರ. ಓಕೆ, ಸೊ ಇದೆಲ್ಲ ಕವರ್ ಮಾಡಿದ್ರೆ 2 ಮಾರ್ಕ್ಸ್. ಓಕೆ, ಸೊ ಇದರಲ್ಲಿ ಇಂಪಾರ್ಟೆನ್ಸ್ ಅಂದರೆ ಅರ್ಥಿಂಗ್ನಲ್ಲಿ 100% ಒಂದು ಕ್ವಶನ್ಸ್ ಕೇಳ್ತಾರೆ. ರಿಮೈನಿಂಗ್ ಇರೋ ಟಾಪಿಕ್ಸಿಂದ ಏನಾಗುತ್ತೆ ಅಂದರೆ ಒಂದು ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ ರಿಲೇಟೆಡ್ ಯಾವುದು ಕ್ವಶನ್ಸ್ ಬರೋಲ್ಲ, ಓನ್ಲಿ ಸೆಕೆಂಡ್ ಚಾಪ್ಟರ್ನಲ್ಲಿ ಮಾತ್ರ ಬರುತ್ತೆ, ಸರಿನಾ? 1 by 1 ನೋಡೋಣ. ಫಸ್ಟ್, ಸೊ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ನಲ್ಲಿ ನಮಗೆ ಸೇಫ್ಟಿ ಇಂಪಾರ್ಟೆಂಟ್, ಸರಿನಾ? ಸೊ ಎಲೆಕ್ಟ್ರಿಕಲ್ ಸಿಂಬಲ್. ಸೊ ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರಿಕಲ್ ಸಿಂಬಲ್? ಸೊ ಅದರದ್ದು ಮೀನಿಂಗ್ ಏನು? ದ ಎಲೆಕ್ಟ್ರಿಕ್ ಸಿಂಬಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಓಕೆ, ಸೊ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಲ್ಲಿ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಡಿವೈಸ್ ಇದೆ ಅಂದ್ಕೊಳ್ಳಿ, ಒಂದು ರೆಸಿಸ್ಟರ್. ಅಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟರ್ ಈಸ್ ಕನೆಕ್ಟೆಡ್, ಆ ಥರ ಏನೋ ಮೆನ್ಷನ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಒಂದೊಂದು ಡಿವೈಸ್ಗೆ ಏನಾಗುತ್ತೆ ಅಂದರೆ ಒಂದು ಸಿಂಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಪಾಸಿಟರ್ ಅಂದರೆ ಒಂದು ಸಿಂಬಲ್ ಇರುತ್ತೆ, ರೆಸಿಸ್ಟರ್ಸ್ ಅಂದರೆ ಒಂದು ಸಿಂಬಲ್. ಓಕೆ, ಸೊ ಇಂಡಕ್ಟರ್ ಅಂದರೆ ಒಂದು ಸಿಂಬಲ್. ಓಕೆ, ಸೊ ಈ ಥರ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಡಿವೈಸಸ್ಗೆ ಏನಾಗುತ್ತೆ ಅಂದರೆ ಸಿಂಬಲ್ ಇರುತ್ತೆ. ದ ಎಲೆಕ್ಟ್ರಿಕಲ್ ಸಿಂಬಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಸಿಂಬಲ್ಸ್ ಯೂಸ್ಡ್ ಫಾರ್ ಡ್ರಾಯಿಂಗ್ ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಸೊ ಎಲೆಕ್ಟ್ರಿಕಲ್ ಸಿಂಬಲ್ ಸರ್ಕ್ಯೂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಡಯಾಗ್ರಾಮ್ ಏನಾಗುತ್ತೆ ಅಂದರೆ ಡ್ರಾ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಸಿಂಬಲ್ ರೆಪ್ರೆಸೆಂಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ಓಕೆ, ಆ ಸಿಂಬಲ್ ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಸಿಂಬಲ್ ಇಟ್ಕೊಳ್ಳಿ. ಸೊ ಇದೇನಾಗುತ್ತೆ ಅಂದರೆ ಒಂದು ಡಯೋಡ್, ಇದಂದರೆ ಒಂದು ಡಯೋಡ್ ಇಟ್ಕೊಳ್ಳಿ. ಈ ಡಯೋಡ್ ಅಂದರೆ ಏನು ಫಂಕ್ಷನ್ ಅಂದರೆ ವಿಚ್ ಅಲೌಸ್ ದ ಫ್ಲೋ ಆಫ್ ಕರೆಂಟ್ ಓನ್ಲಿ 1 ಡೈರೆಕ್ಷನ್ಸ್. ಓಕೆ, ಸೊ ಈ ಥರ ಏನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟಲ್ಲಿ ಮೆನ್ಷನ್ ಮಾಡಿದ್ರೆ ಅಲ್ಲಿ ಡಯೋಡ್ ಕನೆಕ್ಟ್ ಆಗಿರುತ್ತೆ ಅಂತ ಅರ್ಥ, ಸರಿನಾ?
ಸೊ ನೆಕ್ಸ್ಟ್ ಸಿಂಬಲ್ ಇರುತ್ತೆ, ನೆಕ್ಸ್ಟ್ ಕಾಂಪೋನೆಂಟ್ ನೇಮ್, ಅದರದ್ದು ಮೀನಿಂಗ್. ಸೊ ಇದರಲ್ಲಿ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ ಅಂದರೆ, ಒಂದು ಸಿಂಬಲ್ ಕೊಟ್ಟು ಐಡೆಂಟಿಫೈ ವಿಚ್ ಟೈಪ್ ಆಫ್ ಡಿವೈಸ್, ಇಲ್ಲ ಯಾವ ಡಿವೈಸನ್ನು ಕೇಳ್ಬೋದು, ಇಲ್ಲ ಅಂದರೆ ಒಂದು ಸಿಂಬಲ್ ಕೊಟ್ಟು ಇದು ಯಾವ ಡಿವೈಸನ್ನು ಕೇಳ್ಬೋದು, ಸರಿನಾ. ಸೊ ಫಸ್ಟ್ ಒನ್ ಈಸ್ ಎಲೆಕ್ಟ್ರಿಕಲ್ ವಯರ್. ಸೊ ಲಿಸನ್, ಸೊ ಎಲೆಕ್ಟ್ರಿಕಲ್ ವಯರ್ ಅಂದರೆ ನಮಗೊಂದು ಸ್ಟ್ರೈಟ್ ಲೈನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟಲ್ಲಿ ಒಂದು ಸಿಂಪಲ್ ಒಂದು ಲೈನ್, ಅದು either ಹರಿಜಾಂಟಲ್ ಆರ್ ವರ್ಟಿಕಲ್ ಇದ್ದರೆ ಅದೇನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ವಯರ್ ಅಂತೀವಿ. ಓಕೆ, ಸೊ ವೈರ್ಸ್ ಇರುತ್ತೆ. ಸೊ ಅದ್ರದ್ದು ಮೀನಿಂಗ್ ಏನಂದರೆ ಇಟ್ ಕಂಡಕ್ಟರ್ ಫಾರ್ ಎಲೆಕ್ಟ್ರಿಕಲ್ ಕರೆಂಟ್. ಓಕೆ, ಸೊ ಕರೆಂಟ್ ಕಂಡಕ್ಟ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಈ ವಯರ್ಸ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್, ಸೊ ಈ ಥರ ಸಿಂಬಲ್ ಇರುತ್ತೆ, ಲೈಕ್ ಒಂದು ಕನೆಕ್ಷನ್ಸ್ ಇರುತ್ತೆ, ಮಲ್ಟಿಪಲ್ ವಯರ್ಸ್ ಇರುತ್ತೆ, ಅದು ಅಂದರೆ ಕನೆಕ್ಟೆಡ್ ವಯರ್ಸ್. ಮಲ್ಟಿಪಲ್ ವಯರ್ಸ್ ಏನಾಗುತ್ತೆ ಅಂದರೆ ಇಲ್ಲಿ ಜಾಯಿಂಟ್ ಆಗಿದೆ, ಕನೆಕ್ಟ್ ಆಗಿದೆ ಅಂತ ಅರ್ಥ. ದಟ್ ಮೀನ್ಸ್ ಕನೆಕ್ಟೆಡ್ ಕ್ರಾಸಿಂಗ್ ಅಂತೀವಿ. ಓಕೆ, ಓನ್ಲಿ ಒಂದು ಲೈನ್ ಇದ್ದರೆ ಅದು ವಯರ್ ಅಂತೀವಿ. ಈ ಥರ ಮಲ್ಟಿಪಲ್ ವಯರ್ಸ್ ಕನೆಕ್ಟ್ ಮಾಡಿದ್ರೆ ಸೊ ಅದು ಕನೆಕ್ಟೆಡ್ ವಯರ್ಸ್ ಅಂತೀವಿ. ನೆಕ್ಸ್ಟ್ ನಾಟ್ ಕನೆಕ್ಟೆಡ್. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಾಗುತ್ತೆ ಅಂದರೆ ಇದೊಂದು ಲೈನ್, ಇದು ಒಂದು ವಯರ್, ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ಪೀಡ್ ಬ್ರೇಕ್ ಥರ, ಒಂದು ಜಂಪ್ ಥರ ಇರುತ್ತೆ. ಸೊ ಈ ಥರ ಕನೆಕ್ಷನ್ಸ್ ಇದ್ದರೆ ದೆರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದಿಸ್ ಲೈನ್ ಆ್ಯಂಡ್ ದಿಸ್ ಲೈನ್. ಆ ವೈರ್ ಮತ್ತು ಈ ವೈರ್ಗೆ ಏನಾಗುತ್ತೆ ಅಂದರೆ ಕನೆಕ್ಷನ್ಸ್ ಇಲ್ಲ, ಅದೇನಂದರೆ ಜಂಪ್ ಅಂತೀವಿ. ದಟ್ ಈಸ್ ನಾಟ್ ಕನೆಕ್ಟೆಡ್. ಅದೇನಾಗುತ್ತೆ, ಈ ವೈರ್ ಮಾತ್ರ ಏನಾಗುತ್ತೆ ಅಂದರೆ ಕನೆಕ್ಟ್ ಆಗಿರಲ್ಲ. ಓಕೆ, ದ ವೈರ್ಸ್ ಆರ್ ನಾಟ್ ಕನೆಕ್ಟೆಡ್ ಅಂತೀವಿ. ನೆಕ್ಸ್ಟ್ ಈ ಥರ ಸ್ವಿಚ್ ಇರುತ್ತೆ, ಇದೇನಂದರೆ ಟಾಗಲ್ ಸ್ವಿಚ್ ಅಂತೀವಿ. ಇದರಲ್ಲಿ SPST ಅಂತೀವಿ. SPST ಅಂದರೆ ಎಸ್ ಅಂದರೆ ಸಿಂಗಲ್ ಪೋಲ್ ಸಿಂಗಲ್ ಥ್ರೋ. ಓಕೆ, ಅದೇ ಥರ DPDT ಇರುತ್ತೆ. DPDT ಅಂದರೆ ಡಬಲ್ ಪೋಲ್ ಡಬಲ್ ಥ್ರೋನ್ ಅಂತೀವಿ. ಅಂದರೆ ಇನ್ಪುಟ್ ಒನ್ ಔಟ್ಪುಟ್. ಓಕೆ, ಇಟ್ ಡಿಸ್ಕನೆಕ್ಟ್ಸ್ ದ ಕರೆಂಟ್ ವೆನ್ ಓಪನ್. ಸರಿನಾ, ಈ ಸ್ವಿಚ್ ಏನಾಗುತ್ತೆ ಅಂದರೆ ಓಪನ್ ಇರೋವಾಗ ಅಲ್ಲಿ ಕರೆಂಟ್ ಫ್ಲೋ ಆಗಲ್ಲ, ಈ ಸ್ವಿಚ್ ಕ್ಲೋಸ್ ಆಗೋವಾಗ ಕರೆಂಟ್ ಫ್ಲೋ ಇರುತ್ತೆ. ಸೊ ಈ ಥರ ಸ್ವಿಚಸ್ಗೆ ಏನಂತೀವಿ ಅಂದರೆ SPST ಅಂತೀವಿ. ಸೊ ಇದ್ರದ್ದು ಅಬ್ರಿವೇಷನ್ಸ್ ಕೇಳ್ಬೋದು, ವಾಟ್ ಈಸ್ ಮೀನ್ ಬೈ SPST. ಸೊ SPST ಈಸ್ ನಥಿಂಗ್ ಬಟ್ ಸಿಂಗಲ್ ಪೋಲ್ ಸಿಂಗಲ್ ಥ್ರೋ. ಓಕೆ, ನೆಕ್ಸ್ಟ್ ನೋಡಿ SPDT ಸ್ವಿಚ್. SPDT ಅಂದರೆ ಸಿಂಗಲ್ ಪೋಲ್, ಅಂದರೆ ಒನ್ ಇನ್ಪುಟ್ ಟೂ ಔಟ್ಪುಟ್ಸ್ ಇರುತ್ತೆ. ಓಕೆ, ಇದು ಔಟ್ಪುಟ್ 1, ಇದು ಔಟ್ಪುಟ್ 2. ಈಗ ಏನಾಗುತ್ತೆ ಅಂದರೆ ಔಟ್ಪುಟ್ 1 ಮೆಷರ್ ಮಾಡಬೇಕಂದ್ರೆ ಈ ಪಾಯಿಂಟ್ ಕನೆಕ್ಟ್ ಆಗಿರುತ್ತೆ, ಈ ಸ್ವಿಚ್. ನೆಕ್ಸ್ಟ್ ಇನ್ ಕೇಸ್ ನಾನು ಔಟ್ಪುಟ್ 2ನಲ್ಲಿ ಮೆಷರ್ ಮಾಡಬೇಕಂದ್ರೆ ಇದು ಡಿಸ್ಕನೆಕ್ಟ್ ಆಗಿರುತ್ತೆ, ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, SPDT ಮೀನ್ಸ್ ಸಿಂಗಲ್ ಪೋಲ್ ಡಬಲ್ ಥ್ರೋ, ಅಂದರೆ ಸಿಂಗಲ್ ಇನ್ಪುಟ್ ಡಬಲ್ ಔಟ್ಪುಟ್ ಇರುತ್ತೆ. ಓಕೆ, ಔಟ್ಪುಟ್ ಏನಾಗುತ್ತೆ ಅಂದರೆ ಇದರ 1 ಆರ್ 2. ನಾನು 1 ಮೆಷರ್ ಮಾಡಬೇಕಂದ್ರೆ ಇದು ಕ್ಲೋಸ್ ಆಗಿರುತ್ತೆ, ಇದು ಓಪನಲ್ಲಿರುತ್ತೆ. 2ನಲ್ಲಿ ಮೆಷರ್ ಮಾಡಬೇಕಂದ್ರೆ ಇದು ಕ್ಲೋಸ್ ಆಗಿರುತ್ತೆ, ಇದು ಓಪನಲ್ಲಿರುತ್ತೆ. ಇಟ್ ಸೆಲೆಕ್ಟ್ಸ್ ಬಿಟ್ವೀನ್ 2 ಕನೆಕ್ಷನ್ಸ್. ಓಕೆ, ಇದರ್ 1 ಆರ್ 2. ನೆಕ್ಸ್ಟ್ ಪುಷ್ ಬಟನ್. ಸೊ ಈ ಥರ ಏನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟಲ್ಲಿ ಕೊಟ್ಟರೆ ಅದು ಪುಷ್ ಬಟನ್ ಅಂತೀವಿ. ಅದೇನಾಗುತ್ತೆ ಅಂದರೆ ಸ್ವಿಚ್ ಆನ್ ಅಂದರೆ NO ಇರುತ್ತೆ. NO ಈಸ್ ನಥಿಂಗ್ ಬಟ್ ನಾರ್ಮಲಿ ಆನ್. ಸರಿನಾ, ಅದೇನಾಗುತ್ತೆ ಅಂದರೆ ನಾರ್ಮಲಿ ಓಪನ್ ಅಂತೀವಿ, ಆನ್ ಇಲ್ಲ, ನಾರ್ಮಲಿ ಓಪನ್. ದಟ್ ಈಸ್ ಓಪನ್ ಸ್ವಿಚ್. ಓಪನ್ ಸ್ವಿಚ್ ಅಂದರೆ ಕರೆಂಟ್ ಫ್ಲೋ ಆಗಲ್ಲ. ಸರಿನಾ, ನೆಕ್ಸ್ಟ್ ಕ್ಲೋಸ್ಡ್ ಸ್ವಿಚ್ ಇರುತ್ತೆ, ದಟ್ ಈಸ್ NC ಅಂತೀವಿ. NO ಅಂದರೆ ನಾರ್ಮಲಿ ಓಪನ್, NC ಅಂದರೆ ನಾರ್ಮಲಿ ಕ್ಲೋಸ್ಡ್. ಸೊ ಕ್ಲೋಸ್ಡ್ ಸ್ವಿಚ್ ಇರುವಾಗ ಇದರಲ್ಲಿ ಕನೆಕ್ಟ್ ಆಗಿರುತ್ತಪ್ಪ. ಓಕೆ, ಸೊ ಅವಾಗ ಏನಾಗುತ್ತೆ ಅಂದರೆ ಸ್ವಿಚ್ ಈಸ್ ಕ್ಲೋಸ್ಡ್ ಮೀನ್ಸ್ ಕರೆಂಟ್ ಫ್ಲೋ ಇರುತ್ತೆ, ಅವಾಗ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ದಟ್ ಈಸ್ ನಾರ್ಮಲಿ ಕ್ಲೋಸ್ಡ್, ಅದನ್ನು ಕರೆಂಟ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಆಲ್ರೆಡಿ ವಿ ನೋ ದಟ್ ರೆಸಿಸ್ಟರ್. ಸೊ ರೆಸಿಸ್ಟರ್ ಅಂದರೆ ಇಟ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್ ಕಂಟ್ರೋಲ್ ಏನಾಗುತ್ತೆ ಅಂದರೆ ಕಡಿಮೆ ಮಾಡುತ್ತೆ, ಇದು ರೆಸಿಸ್ಟರ್. ಸೊ ರೆಸಿಸ್ಟರ್ ಸಿಂಬಲ್. ಸೊ ರೆಸಿಸ್ಟರ್ಗೆ ಏನಾಗುತ್ತೆ ಅಂದರೆ ಪಾಸಿಟಿವ್ ನೆಗೆಟಿವ್ ಇದೆಯಾ ಅಂದರೆ ಇಲ್ಲ, ದೇರ್ ಈಸ್ ನೋ ಪೊಲಾರಿಟಿ ಫಾರ್ ರೆಸಿಸ್ಟರ್. ವೈ ಮೀನ್ಸ್ ಈ ರೆಸಿಸ್ಟರ್ ಏನು ಮಾಡುತ್ತೆ ಅಂದರೆ ಚಾರ್ಜಸ್ನ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡಲ್ಲ. ಓಕೆ, ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡಲ್ಲ, ಓನ್ಲಿ ಇಟ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡುತ್ತೆ. ದಟ್ಸ್ ವೈ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಪೊಲಾರಿಟಿ. ಸೊ ರೆಸಿಸ್ಟರ್ಗೆ ಏನಾಗುತ್ತೆ ಅಂದರೆ ಪಾಸಿಟಿವ್ ಆರ್ ನೆಗೆಟಿವ್ ಆ ಟರ್ಮಿನಲ್ ಯಾವುದೂ ಇಲ್ಲ. ನೀವು ಉಲ್ಟಾ ಕನೆಕ್ಟ್ ಮಾಡಿದ್ರೂ ಸೇಮ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಥರ ಡಿವೈಸ್ ಕೊಡುತ್ತೆ, ಇಲ್ಲಾಂದರೆ ಒಂದು ರೆಕ್ಟಾಂಗಲ್ ಬಾಕ್ಸ್ ಥರ ಕೊಡ್ತಾರೆ. ಸೊ ರೆಸಿಸ್ಟರ್ ಏನಂದರೆ ಇಟ್ ರೆಡ್ಯೂಸ್ ದ ಕರೆಂಟ್ ಫ್ಲೋ, ಆರ್ ಇಟ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್, ಆರ್ ಇಟ್ ಕಂಟ್ರೋಲ್ ದ ಫ್ಲೋ ಆಫ್ ಕರೆಂಟ್. ಓಕೆ, ನೆಕ್ಸ್ಟ್ ಒನ್ ಇಸ್ ಪೊಟೆನ್ಷಿಯೋಮೀಟರ್. ಅದು ಪೊಟೆನ್ಷಿಯೋಮೀಟರ್ ಅಂದರೆ ಇಟ್ಸ್ ಸಿಮಿಲರ್ ಟು ರೆಸಿಸ್ಟರ್. ಇದನ್ನು ಏನಂದರೆ ರೆಸಿಸ್ಟರ್ ಥರನೇ ಇರುತ್ತೆ, ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ 3 ಕನೆಕ್ಷನ್ಸ್ ಇರುತ್ತೆ, 3 ಟರ್ಮಿನಲ್ಸ್ ಇರುತ್ತೆ. ಒನ್ ಇಸ್ ಇನ್ಪುಟ್, ಅದು VCC ಅಂತೀವಿ. ಇನ್ನೊಂದು ಏನಾಗುತ್ತೆ ಅಂದರೆ ಗ್ರೌಂಡ್, ಇನ್ನೊಂದು ಏನಾಗುತ್ತೆ ಅಂದರೆ ಔಟ್ಪುಟ್ ಇರುತ್ತೆ. ಸೊ 3 ಟರ್ಮಿನಲ್ಸ್ ಇರುತ್ತೆ. ಸೊ ಪೊಟೆನ್ಷಿಯೋಮೀಟರ್ ಏನಂದರೆ ಅಡ್ಜಸ್ಟಬಲ್ ರೆಸಿಸ್ಟರ್ ಅಂತೀವಿ. ವಿ ಕ್ಯಾನ್ ಅಡ್ಜಸ್ಟ್, ವಿ ಕ್ಯಾನ್ ವೇರಿ. ಫಾರ್ ಎಕ್ಸಾಂಪಲ್ ಇದಕ್ಕೊಂದು ರೇಂಜ್ ಇರುತ್ತೆ, 0 to 100 ಓಮ್ಸ್ ಇಟ್ಕೊಳ್ಳಿ. ವಿ ಕ್ಯಾನ್ ಸೆಲೆಕ್ಟ್ 0 to 100. ಇನ್ ಕೇಸ್ ಒಂದು ಎಕ್ಸ್ಪೆರಿಮೆಂಟ್ ನಾನು ಮಾಡಬೇಕು, ಈಗ 50 ಓಮ್ಸ್ ಮೆಷರ್ ಮಾಡಬೇಕಂದ್ರೆ
15ನಲ್ಲಿ ಏನಾಗುತ್ತೆ ಅಂದರೆ ರೆಗ್ಯುಲೇಟ್ ಮಾಡಿಕೊಂಡು ಲೈಕ್ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ಅಂದರೆ ಕಂಟಿನ್ಯೂ ಮಾಡ್ಬೋದು. ಇದೇನಂದ್ರೆ ಒಂದು ಫ್ಯಾನ್ ರೆಗ್ಯುಲೇಟರ್ ಥರ ಇರುತ್ತೆ, ಸರಿನಾ. ಸೊ ರೇಂಜ್ ನೋಡಿದ್ರೆ 0 to 100, 0 to 50 ಆ ಥರ ಇರುತ್ತೆ. ಇನ್ ಬಿಟ್ವೀನಲ್ಲಿ ಏನಾಗುತ್ತೆ ಅಂದರೆ ನಾವು ಮೆಷರ್ ಮಾಡ್ಕೊಬೋದು. ಇದು ಪೊಟೆನ್ಷಿಯೋಮೀಟರ್ ಅಂತೀವಿ. ನೆಕ್ಸ್ಟ್ ವೇರಿಯಬಲ್ ರೆಸಿಸ್ಟರ್. ವೇರಿಯಬಲ್ ರೆಸಿಸ್ಟರ್ ಸಿಂಬಲ್ ಹೆಂಗಿರುತ್ತೆ ಅಂದರೆ ಒಂದು ರೆಸಿಸ್ಟರ್ ಇರುತ್ತೆ, ಆ ರೆಸಿಸ್ಟರ್ನಲ್ಲಿ ಏನಾಗುತ್ತೆ ಅಂದರೆ ಈ ಥರ ಏರೋ ಮಾರ್ಕ್ ಇರುತ್ತೆ. ಈ ಥರ ಏರೋ ಮಾರ್ಕ್ ಇದ್ದರೆ ಅದರಿಂದ ವೇರಿಯಬಲ್ ರೆಸಿಸ್ಟರ್ ಅಂತೀವಿ, ಇಲ್ಲಾಂದ್ರೆ ರಿಯೋಸ್ಟಾಟ್ ಅಂತೀವಿ. ಇದಕ್ಕೇನಾಗುತ್ತೆ ಅಂದರೆ ಓನ್ಲಿ 2 ಟರ್ಮಿನಲ್ಸ್. ಸೊ ವಾಟ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಪೊಟೆನ್ಷಿಯೋಮೀಟರ್ ಆ್ಯಂಡ್ ರಿಯೋಸ್ಟಾಟ್ ಅಂದರೆ ಪೊಟೆನ್ಷಿಯೋಮೀಟರ್ ಏನಾಗುತ್ತೆ ಅಂದರೆ ಲೋ ಪವರ್ ಅಪ್ಲಿಕೇಶನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಡಿವೈಸಸ್ಸಲ್ಲಿನ ಪೊಟೆನ್ಷಿಯೋಮೀಟರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಿಯೋಸ್ಟಾಟ್ ಅಂದರೆ ಹೈ ಪವರ್ ಅಪ್ಲಿಕೇಶನ್ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದೇನಾಗುತ್ತೆ ಅಂದರೆ ಪೊಟೆನ್ಷಿಯೋಮೀಟರ್, ಇನ್ನೊಂದು ವೇರಿಯಬಲ್ ರೆಸಿಸ್ಟರ್. ನೆಕ್ಸ್ಟ್ ಕೆಪಾಸಿಟರ್. ಸೊ ಕೆಪಾಸಿಟರ್ ಅಂದರೆ ಸೊ ನಿಮ್ಗೆ ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಟರ್ಮಿನಲ್ಸ್ ಇರುತ್ತೆ. ಕೆಪಾಸಿಟಿವ್ ಅಂದರೆ ಒಂದು 2 ಟರ್ಮಿನಲ್ ಡಿವೈಸ್. ಸೊ ಅದರದ್ದು ಫಂಕ್ಷನ್ ಏನಂದರೆ ಇಟ್ ಸ್ಟೋರ್ಸ್ ದ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ನ ಏನಾಗುತ್ತೆ ಅಂದರೆ ಸ್ಟೋರ್ ಮಾಡುತ್ತೆ. ಓಕೆ, ಸೊ ಇಟ್ ಆ್ಯಕ್ಟ್ ಆಸ್ ಶಾರ್ಟ್ ಸರ್ಕ್ಯೂಟ್ ವಿತ್ ಎ ಸಿ. ಸೊ ಎ ಸಿ ಕರೆಂಟ್ ಅಪ್ಲೈ ಮಾಡುವಾಗ ಏನಾಗುತ್ತೆ ಅಂದರೆ ಶಾರ್ಟ್ ಸರ್ಕ್ಯೂಟಾಗಿ ಆ್ಯಕ್ಟ್ ಆಗುತ್ತೆ, ಆ್ಯಂಡ್ ಓಪನ್ ಸರ್ಕ್ಯೂಟ್ ವಿತ್ ಡಿ ಸಿ. ಓಕೆ, ಈ ಕೆಪಾಸಿಟರ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ವಿಚ್ ಬ್ಲ್ಯಾಕ್ಸ್ ಡಿ ಸಿ ಕರೆಂಟ್. ಡಿ ಸಿ ಕರೆಂಟ್ನ ಬ್ಲ್ಯಾಕ್ ಮಾಡಿ ಓನ್ಲಿ ಇಟ್ ಅಲೌ ದ ಎ ಸಿ ಕರೆಂಟ್. ಓಕೆ, ಇದು ಕೆಪಾಸಿಟರ್ ಫಂಕ್ಷನ್ಸ್. ಸೊ ಕೆಪಾಸಿಟರ್ದು ಮೇನ್ ಏನಂದರೆ ಇಟ್ ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜ್. ಎಸ್ ಐ ಯೂನಿಟ್ ಆಫ್ ಕೆಪಾಸಿಟನ್ಸ್ ಕೇಳಿದ್ರೆ ಫ್ಯಾರಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೊ ಇದನ್ನು ಇದೇ ಥರ ಸಿಂಬಲ್ಸ್ ಕೊಡ್ತಾರೆ ಕೆಪಾಸಿಟರ್. ನೆಕ್ಸ್ಟ್ ಇರೋದು ಏನಾಗುತ್ತೆ ಅಂದರೆ ಇಂಡಕ್ಟರ್. ಇಂಡಕ್ಟರ್ ಅಂದರೆ ಒಂದು ಕಾಯಿಲ್ ಟೈಪ್ ಇರುತ್ತೆ. ಓಕೆ, ಇಂಡಕ್ಟರ್ದು ಏನು ಮಾಡುತ್ತೆ ಅಂದರೆ ಇದೇನಂದರೆ ಒಂದು ಕಾಯಿಲ್ ಅಂತೀವಿ, ಇಲ್ಲ ಸೊಲಿನಾಯ್ಡ್ ದಟ್ ಜನರೇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಕರೆಂಟ್ ಫ್ಲೋ ಆಗೋವಾಗ ಏನಾಗುತ್ತೆ ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಏನಾಗುತ್ತೆ ಅಂದರೆ ಕ್ರಿಯೇಟ್ ಮಾಡುತ್ತೆ, ಅದೇನಂದರೆ ಇಂಡಕ್ಟರ್ ಅಂತೀವಿ. ಸೊ ಎಸ್ ಐ ಯೂನಿಟ್ ಆಫ್ ಇಂಡಕ್ಟೆನ್ಸ್ ಕೇಳಿದ್ರೆ ಹೆನ್ರಿನಾಗುತ್ತೆ, ಹೆನ್ರಿ. ಓಕೆ, ನೆಕ್ಸ್ಟ್ ವೋಲ್ಟೇಜ್ ಸೋರ್ಸ್. ಸೊ ವೋಲ್ಟೇಜ್ ಸೋರ್ಸ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ, ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಇದು ವೋಲ್ಟೇಜ್ ಸೋರ್ಸ್. ಇಟ್ ಜನರೇಟ್ಸ್ ಕಾನ್ಸ್ಟೆಂಟ್ ವೋಲ್ಟೇಜ್. ಕಾನ್ಸ್ಟೆಂಟ್ ವೋಲ್ಟೇಜ್ನ ಏನಾಗುತ್ತೆ ಅಂದರೆ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಕರೆಂಟ್ ಸೋರ್ಸ್. ಕರೆಂಟ್ ಸೋರ್ಸ್ ಏನು ಮಾಡ್ತೀವಿ ಅಂದರೆ ನಮಗೆ ಈ ಥರ ಒಂದು ಏರೋ ಮಾರ್ಕ್ನಲ್ಲಿ ಇರುತ್ತೆ, ಆ ಥರ ಏರೋ ಮಾರ್ಕ್ನಲ್ಲಿ ಇದ್ದರೆ ಅದು ಕರೆಂಟ್ ಸೋರ್ಸ್. ಇಟ್ ಜನರೇಟ್ಸ್ ಕಾನ್ಸ್ಟೆಂಟ್ ಕರೆಂಟ್. ಓಕೆ, ನೆಕ್ಸ್ಟ್ ಎ ಸಿ ವೋಲ್ಟೇಜ್ ಸೋರ್ಸ್. ಸೊ ವೋಲ್ಟೇಜ್ ಸೋರ್ಸ್ ಅಂದರೆ ಹಿಂಗೆ, ಸೊ ಸೆಂಟ್ರಲ್ ಏನಾಗುತ್ತೆ ಅಂದರೆ ಒಂದು ಎ ಸಿ ಸೈನ್ ವೇವ್ ಇದ್ದರೆ, ಎ ಸಿ ವೇವ್ ಫಾರ್ಮ್ ಇದ್ದರೆ ಅದು ಎ ಸಿ ವೋಲ್ಟೇಜ್. ಡಿ ಸಿ ಅಂದರೆ ನಾರ್ಮಲಿ ಪ್ಲಸ್ ಮೈನಸ್ ಇರುತ್ತೆ. ಓಕೆ, ಇದು ಎ ಸಿ ವೋಲ್ಟೇಜ್ ಸೋರ್ಸ್. ನೆಕ್ಸ್ಟ್ ಬ್ಯಾಟ್ರಿ. ಸೊ ಬ್ಯಾಟ್ರಿ ಅಂದರೆ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ಓಕೆ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಇಟ್ ಜನರೇಟ್ಸ್ ಕಾನ್ಸ್ಟೆಂಟ್ ವೋಲ್ಟೇಜ್. ಓಕೆ, ಸೊ ಕೆಪಾಸಿಟರ್, ಇಂಡಕ್ಟರ್, ವೋಲ್ಟೇಜ್ ಸೋರ್ಸ್, ಅದರಲ್ಲಿ ಎ ಸಿ ಒಂದಿರುತ್ತೆ, ಡಿ ಸಿ ಇರುತ್ತೆ. ಎ ಸಿ ಅಂದರೆ ಸೈನ್ ವೇವ್ ಇರುತ್ತೆ, ಡಿ ಸಿ ಅಂದರೆ ಓನ್ಲಿ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಬ್ಯಾಟ್ರಿ. ಓಕೆ, ಕರೆಂಟ್ ಸೋರ್ಸ್ ಅಂದರೆ ಒಂದು ಏರೋ ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಒಂದು ನೋಡಿ ವೋಲ್ಟ್ ಮೀಟರ್. ಸೊ ವೋಲ್ಟ್ ಮೀಟರ್ ಅಂದರೆ ನಮಗೆ ಈ ಥರ ಸಿಂಬಲ್ನಲ್ಲಿ ಇರುತ್ತೆ, ವಿ ಒಂದು ಎನ್ ಸರ್ಕಲ್ ಮಾಡಿರ್ತೀವಿ. ಸೊ ವೋಲ್ಟ್ ಮೀಟರ್ ಅಂದರೆ ಏನು, ಒಂದು ಡಿವೈಸ್. ಇದು ಏನು ಮಾಡುತ್ತೆ ಅಂದರೆ ವಿಚ್ ಮೆಷರ್ಸ್ ವೋಲ್ಟೇಜ್. ಒಂದು ಸರ್ಕ್ಯೂಟಲ್ಲಿ ನಾನು ವೋಲ್ಟೇಜ್ನ ಮೆಷರ್ ಮಾಡಬೇಕು. ಸೊ ನಾಟ್ ಓನ್ಲಿ ವೋಲ್ಟೇಜ್, ಇ ಎಮ್ ಎಫ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇದು ಮೂರೂ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ದ ವೋಲ್ಟ್ ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿಚ್ ಹ್ಯಾಸ್ ವೆರಿ ಹೈ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಸೊ ಆಲ್ವೇಸ್ ಏನಾಗುತ್ತೆ ಅಂದರೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಆ್ಯಮೀಟರ್. ಆ್ಯಮೀಟರ್ ಅಂದರೆ ನಮಗೆ ಈ ಥರ ಇರುತ್ತೆ. ಸೊ ಆ್ಯಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಕರೆಂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ನ ಮೆಷರ್ ಮಾಡಬೇಕಂದ್ರೆ ಆ್ಯಮೀಟರ್ ಯೂಸ್ ಮಾಡ್ತೀವಿ. ದ ಆ್ಯಮೀಟರ್ ಹ್ಯಾಸ್ ಝೀರೋ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ತುಂಬ ಝೀರೋ ಅಂದರೆ ಕರೆಂಟ್ನ ಅಲೌ ಮಾಡುತ್ತೆ, ಫ್ಲೋ ಆಗುತ್ತೆ. ಓಕೆ, ದ ಆ್ಯಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ವೈ ಮೀನ್ಸ್ ಇನ್ ಸೀರೀಸ್ ಸರ್ಕ್ಯೂಟ್ ದ ಕರೆಂಟ್ ಶುಡ್ ಬಿ ಕಾನ್ಸ್ಟೆಂಟ್. ಓಕೆ, ಇದು ಸೀರೀಸ್. ಸೊ ಆ್ಯಮೀಟರ್, ವೋಲ್ಟಿಮೀಟರ್ ಎರಡು ಕಂಪೇರ್ ಮಾಡಿ ಓದ್ಕೊಳ್ಳಿ. ಆ್ಯಮೀಟರ್ ಅಂದರೆ ಟು ಮೆಷರ್ ದ ಕರೆಂಟ್ ವಿಚ್ ಹ್ಯಾಸ್ ಝೀರೋ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಆವಾಗ ಕರೆಂಟ್ ಫ್ಲೋ ಇರುತ್ತೆ. ಓಕೆ, ಕರೆಂಟ್ನ ಮೆಷರ್ ಮಾಡುತ್ತೆ. ಆ್ಯಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ನೆಕ್ಸ್ಟ್ ವೋಲ್ಟ್ಮೀಟರ್ ಅಂದರೆ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಮೆಷರ್ ವೋಲ್ಟೇಜ್, ಇ ಎಮ್ ಎಫ್, ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇದು ಮೂರನ್ನು ಮೆಷರ್ ಮಾಡ್ಬೋದು. ನೆಕ್ಸ್ಟ್ ವೋಲ್ಟ್ಮೀಟರ್ ಅಂದರೆ ಹೈ ರೆಸಿಸ್ಟೆನ್ಸ್ ಇರುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ನ ಅಲೌ ಮಾಡಲ್ಲ. ಸೊ ವೋಲ್ಟಿಮೀಟರ್ ಒಂದು ಸರ್ಕ್ಯೂಟಲ್ಲಿ ಹೆಂಗೆ ಕನೆಕ್ಟ್ ಮಾಡಿರ್ತೀವಿ ಅಂದರೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಲ್ಯಾಂಪ್ ಆರ್ ಲೈಟ್. ಒಂದು ಸರ್ಕ್ಯೂಟಲ್ಲಿ ಒಂದು ಲೈಟ್ ಏನಾವುದು ಕನೆಕ್ಟ್ ಮಾಡಿದ್ರೆ ಈ ಥರ ಸಿಂಬಲ್ನಲ್ಲಿ ಕನೆಕ್ಟ್ ಮಾಡ್ತೀವಿ. ಓಕೆ, ಇಟ್ ಜನರೇಟ್ಸ್ ಲೈಟ್ ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ. ಓಕೆ, ಕರೆಂಟ್ ಫ್ಲೋ ಆದರೆ ಅಲ್ಲಿ ಲೈಟ್ ಏನಾಗುತ್ತೆ ಅಂದರೆ ಗ್ಲೋ ಆಗುತ್ತೆ. ಇದು ಲೈಟ್ ಸಿಂಬಲ್. ನೆಕ್ಸ್ಟ್ ಡಯೋಡ್. ಸೊ ಡಯೋಡ್ ಅಂದರೆ ಒಂದು ಸೆಮಿ ಕಂಡಕ್ಟರ್ ಡಿವೈಸ್ ಅಂತೀವಿ. ಸೊ ಡಯೋಡ್ಗೆ ಏನಾಗುತ್ತೆ ಅಂದರೆ 2 ಟರ್ಮಿನಲ್ಸ್, ಒನ್ ಇಸ್ ಆ್ಯನೋಡ್, ಅನದರ್ ಒನ್ ಇಸ್ ಕ್ಯಾಥೋಡ್ ಇರುತ್ತೆ. ಆ್ಯನೋಡ್ ಒಂದಿರುತ್ತೆ,
ಇನ್ನೊಂದು ಕ್ಯಾಥೋಡ್ ಇರುತ್ತೆ. ದ ಮೈನ್ ಫಂಕ್ಷನ್ ಆಫ್ ಡಯೋಡ್ ಅಂದರೆ ವಿಚ್ ಅಲೌಸ್ ದ ಕರೆಂಟ್ ಓನ್ಲಿ ಒನ್ ಡೈರೆಕ್ಷನ್ಸ್, ಒಂದೇ ಡೈರೆಕ್ಷನಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಕರೆಂಟ್ನ ಅಲೌ ಮಾಡುತ್ತೆ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್. ಓಕೆ, ಇದು ಡಯೋಡ್. ಇಟ್ ಅಲೌಸ್ ದ ಕರೆಂಟ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಓನ್ಲಿ, ದಟ್ ಈಸ್ ಆ್ಯನೋಡ್ ಟು ಕ್ಯಾಥೋಡ್. ಸರಿನಾ, ಇದು ಡಯೋಡ್ ಫಂಕ್ಷನ್. ನೆಕ್ಸ್ಟ್ ಮೋಟಾರ್. ಸೊ ಮೋಟಾರ್ ಅಂದರೆ ಅದೊಂದು ಸರ್ಕಲ್ ಮಾಡಿರ್ತೀವಿ. ಓಕೆ, ದ ಎಲೆಕ್ಟ್ರಿಕ್ ಮೋಟಾರ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಫ್ಯೂಸ್ ಅಂದರೆ ಈ ಥರ ಸಿಂಬಲ್ನಲ್ಲಿರುತ್ತೆ. ದ ಫ್ಯೂಸ್ ಡಿಸ್ಕನೆಕ್ಟ್ಸ್ ವೆನ್ ದ ಕರೆಂಟ್ ಅಬೋವ್ ಥ್ರೆಶೋಲ್ಡ್. ಫಾರ್ ಎಕ್ಸಾಂಪಲ್ ಒಂದು ಫ್ಯೂಸ್ಗೆ ರೇಟಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5 ಆಂಪಿಯರ್ ಇಟ್ಕೊಳ್ಳಿ. ಸೊ 5 ಆಂಪಿಯರ್ಗಿಂತ ಮ್ಯಾಕ್ಸಿಮಮ್ ಒಂದು 10 ಆಂಪಿಯರ್ 15 ಆಂಪಿಯರ್ ಕರೆಂಟ್ ಬಂದರೆ ಈ ಫ್ಯೂಸ್ ಏನಾಗುತ್ತೆ ಅಂದರೆ ಮೆಲ್ಟ್ ಆಗುತ್ತೆ. ಓಕೆ, ದ ಫ್ಯೂಸ್ ಡಿಸ್ಕನೆಕ್ಟ್ ವೆನ್ ದ ಕರೆಂಟ್ ಅಬೋವ್ ಥ್ರೆಶೋಲ್ಡ್ ಅಂದರೆ ಅಬೋವ್ ದ ಕರೆಂಟ್ ರೇಟಿಂಗ್ 5 ಆಂಪಿಯರ್ಗಿಂತ ಜಾಸ್ತಿ ಬಂದರೆ ಏನಾಗುತ್ತೆ, ಅದು ಮೆಲ್ಟ್ ಆಗುತ್ತೆ. ಓಕೆ, ದಟ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ದ ಸರ್ಕ್ಯೂಟ್ ಫ್ರಮ್ ಹೈ ಕರೆಂಟ್. ಒಂದು ಹೈ ಕರೆಂಟಿಂದ ಏನಾಗುತ್ತೆ ಅಂದರೆ ಎಂಟೈರ್ ಸರ್ಕ್ಯೂಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಫ್ಯೂಸ್ನ ಯೂಸ್ ಮಾಡ್ತೀವಿ. ದ ಫ್ಯೂಸ್ ಆ್ಯಕ್ಟ್ ಆಸ್ ಎ ಪ್ರೊಟೆಕ್ಟಿವ್ ಡಿವೈಸ್. ಓಕೆ, ನೆಕ್ಸ್ಟ್, ಸೊ ಇದರಲ್ಲಿ ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಒಂದು ಸಿಂಬಲ್ ಕೊಟ್ಟು, ಸರಿನಾ, ಸೊ ಅದರದ್ದು ಮೀನಿಂಗ್ ಏನನ್ನು ಕೇಳ್ಬೋದು. ಇಲ್ಲ ಅಂದರೆ ಒಂದು ಡಿವೈಸ್ ನೇಮ್, ಫಾರ್ ಎಕ್ಸಾಂಪಲ್ ಡಯೋಡ್ ಕೊಟ್ಬಿಟ್ಟು ಐಡೆಂಟಿಫೈ ದ ಸಿಂಬಲ್ ಆಫ್ ಡಯೋಡ್ ಕೊಡ್ತಾರೆ. ಆ ಸಿಂಬಲ್ನ ನೀವು ಏನಾಗುತ್ತೆ ಅಂದರೆ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಟಾಪಿಕ್ನಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ನೋಡೋಣ. ಫಸ್ಟ್ ಕ್ವಶನ್ ನೋಡಪ್ಪ, ದ ಎಲೆಕ್ಟ್ರಿಕ್ ಸಿಂಬಲ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ವಾಟ್ ಮೀನಿಂಗ್, ಟೇಬಲ್ಸ್, ಡಯಾಗ್ರಾಮ್ ಆರ್ ಫಂಕ್ಷನ್ಸ್. ಓಕೆ, ದ ಎಲೆಕ್ಟ್ರಿಕ್ ಸಿಂಬಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ರೆಪ್ರೆಸೆಂಟ್ ದ ಡಯಾಗ್ರಾಮ್. ಯಾವ ಡಯಾಗ್ರಾಮ್ ಅಂದರೆ ಇದರ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಡಯಾಗ್ರಾಮ್ನ ಏನಾಗುತ್ತೆ ಅಂದರೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡೋಕ್ಕೆ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ದ ಜಂಪ್ ಇನ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್. ಸೊ ಜಂಪ್ ಇನ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಅಂದರೆ ದಟ್ ಈಸ್ ಕನೆಕ್ಟೆಡ್ ಕ್ರಾಸಿಂಗ, ವೈರ್ಸ್ ನಾಟ್ ಕನೆಕ್ಟೆಡಾ, ಆನ್ ಆಫ್ ಪರ್ಪಸಾ, ನನ್ ಆಫ್ ದಿ ಅಬೌವ್ ಅಂತ ಕೇಳ್ತಾರೆ. ಸೊ ಜಂಪ್ ಅಂದರೆ ದ ವೈರ್ಸ್ ನಾಟ್ ಕನೆಕ್ಟೆಡ್. ಓಕೆ, ನಮ್ಗೇನಾಗುತ್ತೆ ಅಂದರೆ ಈ ಥರ ಇರುತ್ತೆ. ಓಕೆ, ಈ ವೈರ್ ಏನಾಗುತ್ತೆ ಅಂದರೆ ನಾಟ್ ಕನೆಕ್ಟ್ ಆಗಿರಲ್ಲ. ಸೊ ಇದೇನಾಗುತ್ತೆ ಅಂದರೆ ಈ ವೈರ್ ಜೊತೆ ಕನೆಕ್ಟ್ ಆಗಿರಲ್ಲ. ಓಕೆ, ಇದು ಜಂಪ್ ಅಂತೀವಿ, ಇಲ್ಲ ವೈರ್ಸ್ ನಾಟ್ ಕನೆಕ್ಟೆಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, SPDT ಸ್ಟ್ಯಾಂಡ್ಸ್ ಫಾರ್. SPDT ಒಂದು ಅಬ್ರಿವೇಷನ್ಸ್ ಕೇಳಿದ್ದಾರೆ. ಫಸ್ಟ್ ಒನ್ SPDT ಅಂದರೆ ಸಿಂಗಲ್ ಪೋಲ್ ಡಬಲ್ ಥ್ರೋ. ಸಿಂಗಲ್ ಥ್ರೋ ಆಗಲ್ಲ, ಸಿಂಗಲ್ ಪೋಲ್ ಡಬಲ್ ಥ್ರೋ, SPDT. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, DPST, ಇದು DPDT ಆಗುತ್ತೆ. ಓಕೆ, SPDT ಅಂದರೆ ಸಿಂಗಲ್ ಪೋಲ್ ಡಬಲ್ ಥ್ರೋ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಇಂಡಕ್ಟರ್ ಸಿಂಬಲ್ ಇಸ್ ರೆಪ್ರೆಸೆಂಟೆಡ್. ಓಕೆ, ಇಂಡಕ್ಟರ್ ಒಂದು ಡಿವೈಸ್ ಕೊಟ್ಟಿದ್ದಾರೆ, ಅದರ ಸಿಂಬಲ್ನ ರೆಪ್ರೆಸೆಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಂಡಕ್ಟರ್ ಅಂದರೆ ನಮ್ಗೆ ಗೊತ್ತು, ಈ ಥರ ಸಿಂಬಲಲ್ಲಿ ಇರುತ್ತೆ. ಸರಿನಾ, ಇದು ಇಂಡಕ್ಟರ್. ಇಲ್ಲಿ ಕೊಟ್ಟಿರೋದು ಏನಾಗುತ್ತೆ ಅಂದರೆ ಇದು ರೆಸಿಸ್ಟರ್. ಈ ಸಿಂಬಲ್ ಏನಾಗುತ್ತೆ ರೆಸಿಸ್ಟರ್. ಇಲ್ಲಿರೋದು ಏನಾಗುತ್ತೆ ಅಂದರೆ ಕೆಪಾಸಿಟರ್. ಓಕೆ, ನನ್ನ ಆಫ್ ದಿ ಅಬೌವ್ ಇಲ್ಲ. ಸೊ ಇಂಡಕ್ಟರ್ ಸಿಂಬಲ್ ಅಂದರೆ ಆಪ್ಷನ್ ಎ ಆಗುತ್ತೆ. ಓಕೆ, ಸೊ ಇಂಡಕ್ಟರ್ ಸಿಂಬಲ್ ಕೇಳಿದ್ದಾರೆ, ಇಂಡಕ್ಟರ್ ಸಿಂಬಲ್. ನೆಕ್ಸ್ಟ್ ನೋಡಿ, ದ ಲ್ಯಾಂಪ್ ಸಿಂಬಲ್ ಇಸ್ ರೆಪ್ರೆಸೆಂಟೆಡ್ ಬೈ. ಸೊ ಲ್ಯಾಂಪ್ ಸಿಂಬಲ್ ಇದರಲ್ಲಿ ಯಾವುದನ್ನು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಒನ್ ಇರೋದು ಏನಾಗುತ್ತೆ ಅಂದರೆ ಬ್ಯಾಟ್ರಿ, ಇದು ಬ್ಯಾಟ್ರಿ ಸಿಂಬಲ್. ನೆಕ್ಸ್ಟ್ ಇರೋದು ಏನಾಗುತ್ತೆ ಅಂದರೆ ಇದು ಡಯೋಡ್ ಸಿಂಬಲ್. ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ ಲ್ಯಾಂಪ್, ಇದು ನನ್ನ ಆಫ್ ದಿ ಅಬೌವ್ ಇರುತ್ತೆ. ಓಕೆ, ದ ಲ್ಯಾಂಪ್ ಸಿಂಬಲ್ ಇಸ್ ರೆಪ್ರೆಸೆಂಟೆಡ್ ಬೈ ಆಪ್ಷನ್ ಏನಾಗುತ್ತೆ ಅಂದರೆ ಸಿ ಆಗುತ್ತೆ. ಸರಿನಾ, ಲ್ಯಾಂಪ್ ಸಿಂಬಲ್ ಯಾವುದನ್ನು ಕೇಳಿದ್ದಾರೆ ಅದು ಆಪ್ಷನ್ ಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಈಗ ಒಂದು ಟಾಪಿಕ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್ ನೋಡಿ, ದ ಎಲೆಕ್ಟ್ರಿಕಲ್ ಸೇಫ್ಟಿ ಸೈನ್ಸ್. ಸೊ ಎಲೆಕ್ಟ್ರಿಕಲ್ ಸೇಫ್ಟಿ ಸೈನ್ಸ್, ಎ ವಾರ್ನಿಂಗ್ ಐಕಾನ್ ಇನ್ ಎ ಪಿಕ್ಚರ್ ಇಂಟೆಂಡೆಡ್ ಟು ಅಲರ್ಟ್ ಯು ಆರ್ ಟು ಇನ್ಸ್ಟ್ರಕ್ಟ್ ಯು. ಓಕೆ, ನಮ್ಗೇನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ರೋಡಲ್ಲಿ ಹೋಗೋವಾಗ ಸಮ್ ಟರ್ನಿಂಗ್ ಪಾಯಿಂಟೇ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದು ಕಡೆ ಏನಾಗುತ್ತೆ ಅಂದರೆ ಲೈಕ್ ಸ್ಪೀಡ್ ಲಿಮಿಟ್ ಏನಾದರೂ ಮೆನ್ಷನ್ ಮಾಡಿರ್ತಾರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ ಝೋನ್, ಡ್ರೈವ್ ಕೇರ್ಫುಲಿ, ಆ ಥರ ಏನಾಗುತ್ತೆ ಅಂದರೆ ನಮಗೊಂದು ಇನ್ಫಾರ್ಮೇಷನ್ಸ್ ಇಂಟಿಮೇಟ್ ಮಾಡ್ತಾರೆ. ಓಕೆ, ಅದು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಒಂದು ಪಿಕ್ಚರ್ ಇರುತ್ತೆ, ಇಲ್ಲಾಂದ್ರೆ ಒಂದು ಸಿಂಬಲ್ ಥರ ಏನಾಗುತ್ತೆ ರೆಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಯು ಹೌ ಟು ಅವಾಯ್ಡ್ ಎ ಪೊಟೆನ್ಷಿಯಲಿ ಹಜಾರ್ಡಸ್ ಕಂಡೀಷನ್. ಹಜಾರ್ಡಸ್ ಅಂದರೆ ಡೇಂಜರಸ್ ಕಂಡೀಷನ್ ಹೆಂಗೆ ಅವಾಯ್ಡ್ ಮಾಡಬೇಕು ಆ ಥರ ನಿಮ್ಗೊಂದು ಇಂಟಿಮೇಷನ್ಸ್ ಕೊಡ್ತಾರೆ. ದ ಮೋಸ್ಟ್ ಸೇಫ್ಟಿ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಫಾಲ್ ಇನ್ ಟು 4 ಕ್ಯಾಟಗರೀಸ್. ಏನೇನು ಕ್ಯಾಟಗರೀಸ್ ಅಂದರೆ ಒನ್ ಇಸ್ ಪ್ರೊಬೇಷನ್ ಮೀನ್ಸ್ ನಥಿಂಗ್ ಬಟ್ ರೆಸ್ಟ್ರಿಕ್ಟೆಡ್. ಓಕೆ, ನೆಕ್ಸ್ಟ್ ವಾರ್ನಿಂಗ್ ಸಿಂಬಲ್ ಕೊಡ್ತಾರೆ. ಇನ್ನೊಂದು ಮ್ಯಾಂಡೇಟ್ರಿ ಅಂದರೆ ಕಂಪಲ್ಸರಿ, ಯು ಶುಡ್ ಫಾಲೋ. ಕಂಪಲ್ಸರಿ ಏನಾಗುತ್ತೆ ಅಂದರೆ ನೀವು ಫಾಲೋ ಮಾಡಬೇಕು. ಇನ್ನೊಂದು ಎಮರ್ಜೆನ್ಸಿ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಲೈಕ್ 108
ಸರಿನಾ, ಇಲ್ಲ 1 to 1, ಇಲ್ಲ 100 ಆ ಥರ ನಂಬರ್ಸ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರೊಫೆಷನ್ ಸೈನ್ಸ್ ಅಂದರೆ ದ ಪ್ರೊಫೆಷನ್ ಮೀನ್ಸ್ ರೆಸ್ಟ್ರಿಕ್ಟೆಡ್. ಓಕೆ, ಇಟ್ ಇಂಡಿಕೇಟ್ಸ್ ದ ಸರ್ಟನ್ ಬಿಹೇವಿಯರ್ ಈಸ್ ನಾಟ್ ಅಲೌಡ್. ಓಕೆ, ಫಾರ್ ಎಕ್ಸಾಂಪಲ್ ನೋ ಸ್ಮೋಕಿಂಗ್ ಆ ಥರ ಕೊಟ್ಟರೆ ಅಲ್ಲಿ ಸ್ಮೋಕ್ ಮಾಡಬಾರ್ದು. ಓಕೆ, ನೋ ಪಾರ್ಕಿಂಗ್ ಆ ಥರ ಏನಾಗುತ್ತೆ ಅಂದರೆ ರೆಸ್ಟ್ರಿಕ್ಟೆಡ್ ಒಂದು ಸಿಂಬಲ್ಸ್ನ ಏನಾಗುತ್ತೆ ಅಂದರೆ ಪ್ರೊವೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಾರ್ನಿಂಗ್ ಸೈನ್ಸ್. ಸೊ ವಾರ್ನಿಂಗ್ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ವಾರ್ನ್ ಮಾಡ್ತಾರೆ, ಗಿವ್ ವಾರ್ನಿಂಗ್ ಅಬೌಟ್ ಎ ಸ್ಪೆಸಿಫಿಕ್ ಡೇಂಜರ್, ಅದು ವಾರ್ನಿಂಗ್ ಸೈನ್ ಆಗುತ್ತೆ. ನೆಕ್ಸ್ಟ್ ಮ್ಯಾಂಡೇಟರಿ ಸೈನ್ಸ್ ಅಂದರೆ ಲೈಕ್ it indicate that a particular action must be taken. So must you should follow. For example, wear helmet ಇಲ್ಲ wear gloves ಆ ಥರ ಏನಾಗುತ್ತೆ ಅಂದರೆ ಕೊಡ್ತಾರೆ. ಇನ್ನೊಂದು ಸೇಫ್ ಕಂಡೀಷನ್ ಸೈನ್ಸ್ ಅಂದರೆ ಇಟ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ಅಬೌಟ್ ಸೇಫ್ ಕಂಡೀಷನ್ಸ್ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ. ಅವಾಗ ಏನಾಗುತ್ತೆ ಅಂದರೆ ಒಂದು ಸೇಫ್ ಕಂಡೀಷನ್ ಸೈನ್ಸ್ನ ಪ್ರೊವೈಡ್ ಮಾಡ್ತಾರೆ, ನಮ್ಗೆ ಇಂಡಿಕೇಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಸೊ ಇದಕ್ಕೇನಾಗುತ್ತೆ ಅಂದರೆ ಒಂದೊಂದು ಕೊಟ್ಟಿದ್ದೀವಿ. ಸೊ ಅದರದ್ದು ಮೀನಿಂಗ್ ಏನು? ಫಸ್ಟ್ ಒನ್ ಈಸ್ ಪ್ರೊಫೆಷನ್. ಸೊ ಅದರದ್ದು ಮೀನಿಂಗ್, ಅದರದ್ದು ಶೇಪ್. ಸೊ ಯಾವ ಶೇಪ್ನಲ್ಲಿ ಏನಾಗುತ್ತೆ ಅಂದರೆ ಇಂಡಿಕೇಟ್ ಮಾಡ್ತಾರೆ, ಅದರದ್ದು ಕಲರ್ ಯಾವುದು. ಓಕೆ, ನೆಕ್ಸ್ಟ್ ಅದರದ್ದು ಸಿಂಬಲ್, ಯಾವ ಥರ ಸಿಂಬಲ್ಸ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪ್ರೊಫೆಷನ್ ಈಸ್ ನಥಿಂಗ್ ಬಟ್ ರೆಡ್ ಕಲರ್, ಈ ಕಲರ್ನು ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಇದರದ್ದು ಮೀನಿಂಗ್ ನೋಡಿದ್ರೆ ಯು ಮಸ್ಟ್ ನಾಟ್, ದಟ್ ಮೀನ್ಸ್ ರೆಸ್ಟ್ರಿಕ್ಟೆಡ್, ಅದು ಮಾಡಬಾರ್ದು. ಓಕೆ, ಡೂ ನಾಟ್ ಡೂ ಆರ್ ಸ್ಟಾಪ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಶೇಪ್ ನೋಡಿದ್ರೆ ಲೈಕ್ ಸರ್ಕ್ಯುಲರ್, ಒಂದು ಸರ್ಕಲ್ ಥರ ಇರುತ್ತೆ. ನೆಕ್ಸ್ಟ್ ಕಲರ್ ನೋಡಿದ್ರೆ ರೆಡ್ ಕಲರಲ್ಲಿ ಇರುತ್ತೆ. ಓಕೆ, ದ ರೆಡ್ ಮೀನ್ಸ್ ಸ್ಟಾಪ್. ಸೊ ರೆಡ್ದು ಮೀನಿಂಗ್ ಏನಂದರೆ ಸ್ಟಾಪ್, ರೆಸ್ಟ್ರಿಕ್ಟೆಡ್. ಸೊ ಸಿಂಬಲ್ಸ್ ನೋಡಿದ್ರೆ ನೋ ಅಡ್ಮಿಟೆನ್ಸ್. ಸೊ ಅಲ್ಲಿ ನೋ ಅಡ್ಮಿಟೆನ್ಸ್, ಇನ್ ನೋ ಸ್ಮೋಕಿಂಗ್, ನೋ ಡರ್ಟಿ ಕ್ಲಾತ್ಸ್. ಓಕೆ, ಇದೆಲ್ಲ ಏನಾಗುತ್ತೆ ಅಂದರೆ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಮ್ಯಾಂಡೇಟ್ರಿ ಅಂದರೆ ಲೈಕ್ ಬ್ಲೂ ಕಲರಲ್ಲಿ ಮೆನ್ಷನ್ ಮಾಡ್ತೀವಿ. ಮೀನಿಂಗ್ ನೋಡಿದ್ರೆ ಯು ಮಸ್ಟ್ ಡೂ, ಯು ಶುಡ್ ಫಾಲೋ, ಕಂಪಲ್ಸರಿ ಯು ಶುಡ್ ಡೂ, ಕ್ಯಾರಿ ಔಟ್ ದ ಆಕ್ಷನ್ ಗಿವನ್ ಬೈ ದ ಸೈನ್. ಓಕೆ, ಅಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನೀವು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಇದರದ್ದು ಶೇಪ್ ನೋಡಿದ್ರೆ ಸರ್ಕಲಲ್ಲಿರುತ್ತೆ, ಕಲರ್ ನೋಡಿದ್ರೆ ಬ್ಲೂ ಕಲರ್. ಓಕೆ, ಪ್ರೊಫೆಷನ್ ಅಂದರೆ ರೆಡ್, ಮ್ಯಾಂಡೇಟ್ರಿ ಅಂದರೆ ಬ್ಲೂ ಕಲರ್. ಸೊ ಅದು ಯಾವ ಶೇಪ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರನ್ನು ಕೇಳ್ಬೋದು. ಸರಿನಾ, ಅದೇನಾಗುತ್ತೆ ಸರ್ಕಲ್ ಟೈಪ್ನಲ್ಲಿ ಇರುತ್ತೆ. ನೆಕ್ಸ್ಟ್ ಸಿಂಬಲ್ ನೋಡಿದ್ರೆ ಕೀಪ್ ಕ್ಲಿಯರ್. ನೆಕ್ಸ್ಟ್ ಹೆಡ್ ಪ್ರೊಟೆಕ್ಷನ್ ಮಸ್ಟ್ ಬಿ ಓನ್, ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಹೆಲ್ಮೆಟ್ ಕಂಪಲ್ಸರಿ ಯು ಶುಡ್ ವಿಯರ್. ಓಕೆ, ವಿಯರ್ ಗ್ಲೌಸ್ ಏನಾಗುತ್ತೆ ಅಂದರೆ ವಿಯರ್ ಮಾಡಬೇಕು. ಓಕೆ, ಈ ಥರ ಕೊಡ್ತಾರೆ. ನೆಕ್ಸ್ಟ್ ವಾರ್ನಿಂಗ್. ಸೊ ವಾರ್ನಿಂಗ್ ಯಾವ ಥರ ಕಲರಲ್ಲಿ ಇಂಡಿಕೇಟ್ ಮಾಡ್ತಾರೆ ಅಂದರೆ ಯೆಲ್ಲೋ ಕಲರ್. ಸೊ ಇದ್ರದ್ದು ಶೇಪ್ ನೋಡಿದ್ರೆ ಏನಾಗುತ್ತೆ ಟ್ರಯಾಂಗಲ್ ಶೇಪ್ನಲ್ಲಿ ಇರುತ್ತೆ. ಓಕೆ, ದ ಮೀನಿಂಗ್ ನೋಡಿದ್ರೆ ರಿಸ್ಕ್ ಆಫ್ ಡೇಂಜರ್ ಹಜಾರ್ಡ್ ಅಹೆಡ್, ಅಂದರೆ ನಿಮ್ಗೇನಾಗುತ್ತೆ ಅಂದರೆ ಒಂದು ಡೇಂಜರಸ್ ಕಂಡೀಷನಲ್ಲಿ ಒಂದು ವಾರ್ನ್ ಮಾಡ್ತಾರೆ. ಓಕೆ, ಸೊ ಇದ್ರಲ್ಲಿ ನೋಡಿದ್ರೆ ಯೆಲ್ಲೋ ಕಲರ್. ನೆಕ್ಸ್ಟ್ ಆ ಶೇಪ್ ನೋಡಿದ್ರೆ ಟ್ರಯಾಂಗಲ್ ಶೇಪ್ನಲ್ಲಿ ಇರುತ್ತೆ. ಸೊ ಡೇಂಜರ್ ಹೈ ವೋಲ್ಟೇಜ್. ಫಾರ್ ಎಕ್ಸಾಂಪಲ್ ಇವಾಗ ಮೆಟ್ರೋ ಸ್ಟೇಷನಲ್ಲಿ ನೋಡ್ಬೋದು, ಆ ಟ್ರ್ಯಾಕಲ್ಲಿ ಏನಾಗುತ್ತೆ ಅಂದರೆ ಡೇಂಜರ್ ಈ ಥರ ಸಿಂಬಲ್ ಕೊಟ್ಟಿರ್ತಾರೆ. ಸೊ ಹೈ ವೋಲ್ಟೇಜ್. ನೆಕ್ಸ್ಟ್ ಡೇಂಜರ್ ಮೈನ್ ಯುವರ್ ಹೆಡ್. ನೆಕ್ಸ್ಟ್ ಡೇಂಜರ್ ಫೋಕ್ ಲಿಫ್ಟ್ಸ್ ಇನ್ ಆಪ್ರೇಷನ್ಸ್. ಈ ಥರ ಏನಾಗುತ್ತೆ ಅಂದರೆ ಯೆಲ್ಲೋ ಕಲರ್ನಲ್ಲಿ ಕೊಟ್ಟರೆ ಅದು ವಾರ್ನಿಂಗ್ ಐಕಾನ್. ಓಕೆ, ನೆಕ್ಸ್ಟ್ ಸೇಫ್ ಕಂಡೀಷನ್ಸ್. ದ ಸೇಫ್ ವೇ ವೇರ್ ಟು ಗೋ ಇನ್ ಅನ್ ಎಮರ್ಜೆನ್ಸಿ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂದರೆ ಸೊ ಇದನ್ನ ಫಾಲೋ ಅಪ್ ಮಾಡಬೇಕು. ಸೊ ಇದೇನಾಗುತ್ತೆ ಅಂದರೆ ಗ್ರೀನ್ ಕಲರಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇದರದ್ದು ಶೇಪ್ ನೋಡಿದ್ರೆ ಒಂದೇನಾಗುತ್ತೆ ಅಂದರೆ ಒಂದು ಸ್ಕ್ವೇರ್ ಟೈಪ್ನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಸಿಂಬಲ್ಸ್, ಫಸ್ಟ್ ಏಡ್ ಸ್ಟೇಷನ್. ನೆಕ್ಸ್ಟ್ ಎಮರ್ಜೆನ್ಸಿ ಫೋನ್, ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಅಂದರೆ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ, ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಎಮರ್ಜೆನ್ಸಿ ಎಕ್ಸಿಟ್. ಓಕೆ, ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ ಈ ಪ್ರೊಫೆಷನ್ ಅಂದರೆ ಅದರದ್ದು ಕಲರ್ ಯಾವುದು, ಶೇಪ್ ಯಾವುದನ್ನು ಕೇಳ್ಬೋದು. ನೆಕ್ಸ್ಟ್ ಮ್ಯಾಂಡೇಟ್ರಿ ಅಂದರೆ ಯಾವ ಕಲರ್, ನೆಕ್ಸ್ಟ್ ಯಾವ ಶೇಪ್ನಲ್ಲಿ ಏನಾಗುತ್ತೆ ಅಂದರೆ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ವಾರ್ನಿಂಗ್ ಅಂದರೆ ಯೆಲ್ಲೋ ಕಲರ್ ಟ್ರಯಾಂಗಲ್ ಶೇಪ್. ನೆಕ್ಸ್ಟ್ ಸೇಫ್ ಕಂಡೀಷನ್ ಅಂದರೆ ಗ್ರೀನ್ ಕಲರ್. ಸೊ ಅದೇನಾಗುತ್ತೆ ಅಂದರೆ ಒಂದು ಸ್ಕ್ವೇರ್ ಟೈಪ್ನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಸೊ ಎಲೆಕ್ಟ್ರಿಕಲಲ್ಲಿ ಏನಾಗುತ್ತೆ ಅಂದರೆ ಸೇಫ್ಟಿ ಸೈನ್ಸ್ ಏನೇನಿರುತ್ತೆ ಅಂದರೆ ಸೊ ಒನ್ ಈಸ್ ದ ಡೇಂಜರ್ ಲೈವ್ ವೈರ್ಸ್ ಓವರ್ ಹೆಡ್. ಓಕೆ, ನೆಕ್ಸ್ಟ್ ಡೇಂಜರ್ ಹೈ ವೋಲ್ಟೇಜ್, ಡೇಂಜರ್ ಆಫ್ ಡೆತ್. ಓಕೆ, ಅಲ್ಲಿ ಏನಾಗುತ್ತೆ ಅಂದರೆ ಹೈ ವೋಲ್ಟೇಜ್ ಇರುತ್ತೆ, ಲೈವ್ ವೈರ್ ಓವರ್ ಹೆಡ್. ಸೊ ಎಲೆಕ್ಟ್ರಿಕಲ್ ಹಜಾರ್ಡ್ ಆಥರೈಸ್ಡ್ ಪರ್ಸನ್ ಓನ್ಲಿ. ಸೊ ಈ ಥರ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲಲ್ಲಿ ಸೇಫ್ಟಿ ಸೈನ್ಸ್ ನಮಗೇನಾಗುತ್ತೆ ಅಂದರೆ ಒಂದು ಇನ್ಫಾರ್ಮೇಷನ್ಸ್ ಇಂಟಿಮೇಟ್ ವಾರ್ನಿಂಗ್ಸ್ ಐಕಾನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ and practice use of PPE. So PPE is nothing but personal protective equipment. Okay, the personal protective equipment is protective clothing, helmets, goggles or other garments, equipments ಏನಕ್ಕೆ ಅಂದರೆ to design to protect the wearer's body from injury or infections. in case ಒಂದು ಬಿಲ್ಡಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ
ಇಂಜುರಿಯಿಂದ ಏನಾಗುತ್ತೆ ಅಂದರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಲ್ಲಿ ಯಾವ್ಯಾವುದು ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಬೇಕು ಅದನ್ನು ವಿಯರ್ ಮಾಡಬೇಕು. ಓಕೆ, ಸೊ ದ ಬೇಸಿಕ್ ಪಿ ಪಿ ಇ ಕಿಟ್ಟಲ್ಲಿ ಏನೇನಿರುತ್ತೆ ಅಂದರೆ ಒಂದು ಕಾಟನ್ ಪ್ರೊಟೆಕ್ಟಿವ್ ಕ್ಲಾತಿಂಗ್ ವಿತ್ ಲಾಂಗ್ ಸ್ಲೀವ್ಸ್, ಹೆಲ್ಮೆಟ್ ಆರ್ ಹಾರ್ಡ್ ಹ್ಯಾಟ್, ಗಾಗಲ್ಸ್ ಫಾರ್ ಐ ಪ್ರೊಟೆಕ್ಷನ್ಸ್, ನೆಕ್ಸ್ಟ್ ಗ್ಲೌಸ್ ದಟ್ ಮೇ ಬಿ ಲೆದರ್ ಆರ್ ರಬ್ಬರ್ ಡಿಪೆಂಡ್ಸ್ ಆನ್ ದ ಅಪ್ಲಿಕೇಶನ್ಸ್. ಓಕೆ, ಸೊ ಗ್ಲೌಸ್, ಹಿಯರಿಂಗ್ ಪ್ರೊಟೆಕ್ಟರ್ಸ್, ಓಕೆ ಇನ್ ಕೇಸ್ ಎನಿ ಸೌಂಡ್ ನಾಯ್ಸ್ ಜಾಸ್ತಿ ಇದ್ದರೆ ಹಿಯರಿಂಗ್ ಪ್ರೊಟೆಕ್ಟರ್ಸ್, ಇನ್ನೊಂದು ಸೇಫ್ಟಿ ಫುಟ್ವೇರ್, ಓಕೆ ಸೇಫ್ಟಿ ಶೂಸ್ನ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತೀವಿ. ಒಂದು ಬೇಸಿಕ್ ಪಿ ಪಿ ಇ ಕಿಟ್ ಅಂದರೆ ಇದೆಲ್ಲ ಐಟಮ್ಸ್ ಇರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಸೊ ಇದೇನಾಗುತ್ತೆ ಅಂದರೆ ಲಾಂಗ್ ಸ್ಲೀವ್ಸ್, ನೆಕ್ಸ್ಟ್ ಏರ್ ಪ್ರೊಟೆಕ್ಷನ್ಸ್ಗೆ ಗ್ಲೌಸ್, ಗಾಗಲ್ಸ್, ಹೆಲ್ಮೆಟ್, ನೆಕ್ಸ್ಟ್ ಶೂ, ಮಾಸ್ಕ್, ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಬೇಸಿಕ್ ಪಿ ಪಿ ಇ ಕಿಟ್ಟಲ್ಲಿ ಏನೇನು ಐಟಮ್ ಇರಬೇಕು. ಓಕೆ, ಇದು ನೆಕ್ಸ್ಟ್ ನೋಡಿ, ದ ಸೇಫ್ಟಿ ಗ್ಲಾಸ್, ರೆಸ್ಪಿರೇಟರಿ ಪ್ರೊಟೆಕ್ಷನ್ಸ್, ಓಕೆ ಇನ್ ಕೇಸ್ ಅಲ್ಲಿ ಏನಾವುದು ಡಸ್ಟ್ ಇದ್ದರೆ ಇಲ್ಲ ಏನಂದ್ರೆ ಅನ್ವಾಂಟೆಡ್ ಏನಾಗುತ್ತೆ ಅಂದರೆ ಡೇಂಜರಸ್ ಏನಾವುದು ಗ್ಯಾಸಸ್ ಏನಾವುದು ಇದ್ದರೆ, ನೆಕ್ಸ್ಟ್ ಸೇಫ್ಟಿ ಗ್ಲೌಸ್, ಸ್ಟೀಲ್ ಟೋಯ್ ಬೂಟ್ಸ್ ಲೈಕ್ ಶೂ, ನೆಕ್ಸ್ಟ್ ಸೇಫ್ಟಿ ಹೆಲ್ಮೆಟ್, ಇನ್ನೊಂದು ಏರ್ ಪ್ರೊಟೆಕ್ಷನ್ಸ್, ಹೈ ವಿಸಿಬಿಲಿಟಿ ಅಂದರೆ ಇನ್ ಕೇಸ್ ಒಂದು ಲಾಂಗ್ ಡಿಸ್ಟೆನ್ಸ್ನಲ್ಲಿ ಯಾರಾವುದು ಒಬ್ಬರು ವರ್ಕ್ ಮಾಡ್ತಾರ ಇಲ್ವಾ ಏನಾಗುತ್ತೆ ಅಂದರೆ ಐಡೆಂಟಿಫೈ ವಿಸಿಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಟೋಲ್ ಗೇಟ್ಸ್ನಲ್ಲಿ ಏನಾಗುತ್ತೆ ಅಂದರೆ ಈ ಥರ ಜಾಕೆಟ್ ಲೈಕ್ ಒಂದು ರೇಡಿಯಮ್ ಜಾಕೆಟ್ ಯೂಸ್ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಪಿ ಪಿ ಇ ಕಿಟ್ಟಲ್ಲಿ ಬರುತ್ತೆ. ಸೊ ರೆಸ್ಪಿರೇಟರಿ ಎಕ್ವಿಪ್ಮೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಪ್ರೊಟೆಕ್ಟ್ ಫ್ರಮ್ ಇನ್ಹೇಲಿಂಗ್ ಡಸ್ಟ್ ಆ್ಯಂಡ್ ಅದರ್ ಕಂಟಾಮಿನೆಂಟ್ಸ್. ಇನ್ ಕೇಸ್ ಡಸ್ಟಿಂದ ಏನಾಗುತ್ತೆ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೆಸ್ಪಿರೇಟರಿ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೇಫ್ಟಿ ಗ್ಲೌಸ್ ಟು ಪ್ರೊಟೆಕ್ಟ್ ಯುವರ್ ಹ್ಯಾಂಡ್ಸ್ ಫ್ರಮ್ ಇಂಜುರಿ. ಓಕೆ, ಸೊ ಇಂಜುರಿಯಿಂದ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ ಸೇಫ್ಟಿ ಗ್ಲೌಸ್, ಸೇಫ್ಟಿ ಶೂಸ್ ಫ್ರಮ್ ಫಾಲಿಂಗ್ ಆರ್ ರೋಲಿಂಗ್ ಆಬ್ಜೆಕ್ಟ್ಸಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಸೇಫ್ಟಿ ಹೆಲ್ಮೆಟ್, ಯುವರ್ ಹೆಡ್ ಫ್ರಮ್ ದ ಫಾಲಿಂಗ್ ಆಬ್ಜೆಕ್ಟ್ಸ್. ನೆಕ್ಸ್ಟ್ ಸೇಫ್ಟಿ ಗ್ಲಾಸಸ್, ಐಸ್ ಫ್ರಮ್ ದ ಫ್ಲೈಯಿಂಗ್ ಪಾರ್ಟಿಕಲ್ಸ್. ಇನ್ ಕೇಸ್ ಆ ಸರೌಂಡಿಂಗಲ್ಲಿ ಏನು ಫ್ಲೈಯಿಂಗ್ ಪಾರ್ಟಿಕಲ್ಸ್ಲಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸೇಫ್ಟಿ ಗ್ಲಾಸಸ್ ಯೂಸ್ ಮಾಡ್ತೀವಿ. ಇನ್ನೊಂದು ರಿಫ್ಲೆಕ್ಟಿವ್ ಕ್ಲಾತಿಂಗ್, ಯೂಸ್ ಟು ಮೇಕ್ ಶ್ಯೂರ್ ಯು ಆರ್ ಹೈಲಿ ವಿಸಿಬಲ್ ಟು ಅದರ್ ಪರ್ಸನಲ್. ಇನ್ ಕೇಸ್ ಸಮ್ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಯಾರೋ ಒಬ್ಬರು ಕೆಲಸ ಮಾಡ್ತಾರೆ, ಯಾರೋ ಒಬ್ಬರು ಇದ್ದಾರೆ, ಅದನ್ನೇನಾಗುತ್ತೆ ಅಂದರೆ ಈ ಜಾಕೆಟ್ ಯೂಸ್ ಮಾಡಿದ್ರೆ ವಿಸಿಬಲ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಪಿ ಪಿ ಇ ಕಿಟ್ಟಲ್ಲಿ ಒಂದು ಜನರಲ್ ಆಗಿರೋ ಕಿಟ್ಸ್. ಓಕೆ, ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ಹೌ ಟು ಫ್ರೀ ಎ ಪರ್ಸನ್ ಫ್ರಮ್ electrocutions. So electrocution is nothing but a person affected from the electric shock. ಅದನ್ನ electrocution ಅಂತೀವಿ. The danger from an electrical shock depends on the type of current. Okay, in case ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಶಾಕ್ ಆಯ್ತು ಇಟ್ಕೊಳ್ಳಿ. ಸೊ that depends on the type of current. ಅದು ಕರೆಂಟ್ ವ್ಯಾಲ್ಯೂ ಲೋ ಕರೆಂಟಾ ಇಲ್ಲ ಹೈ ಕರೆಂಟಾ ಆ ಥರ. ಹೌ ಹೈ ದ ವೋಲ್ಟೇಜ್ ಈಸ್, ಹೌ ದ ಕರೆಂಟ್ ಟ್ರಾವೆಲ್ ಥ್ರೂ ದ ಬಾಡಿ. ಓಕೆ, ಅದು ಮೈನರ್ ಇಂಜುರಿ ಆಯಿತಾ ಇಲ್ಲ ಮೇಜರ್ ಇಂಜುರಿ ಆಯಿತಾ, ಡಿಪೆಂಡ್ಸ್ ಆನ್ ದಟ್. ಓಕೆ, ದ ಪರ್ಸನ್ ಓವರ್ ಆಲ್ ಹೆಲ್ತ್ ಆ್ಯಂಡ್ ಹೌ ಕ್ವಿಕ್ಲಿ ದ ಪರ್ಸನ್ ಈಸ್ ಟ್ರೀಟೆಡ್. ಓಕೆ, ಸೊ ಆಫ್ಟರ್ ದ ಎಲೆಕ್ಟ್ರಿಕ್ ಶಾಕ್ ಅವ್ರು ಹೆಂಗೆ ಟ್ರೀಟ್ ಮಾಡ್ತೀವಿ, ಸೊ ಅವ್ರದ್ದು ಬಾಡಿ ಕಂಡೀಷನ್ಸ್ ಏನು ಅದೆಲ್ಲ ಏನಾಗುತ್ತೆ ಅಂದ್ರೆ ನೋಡ್ತೀವಿ. ಓಕೆ, ಆ್ಯಂಡ್ ಎಲೆಕ್ಟ್ರಿಕಲ್ ಶಾಕ್ ಮೇಕ್ ಕಾಸ್ ಬರ್ನ್ಸ್ ಆರ್ ಇಟ್ ಮೇ ಲೀವ್ ನೋ ವಿಸಿಬಲ್ ಮಾರ್ಕ್ಸ್. ಓಕೆ, ಇನ್ ಕೇಸ್ ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ಏನಾಗುತ್ತೆ ಸಮ್ ವಿಸಿಬಲ್ ಮಾರ್ಕ್ ಆಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಓನ್ಲಿ ಇಂಜುರಿ ಲೈಕ್ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಇನ್ either ಕೇಸ್ an electrical current passing through the body, it can cause internal damage. Internal damage ಅಂದರೆ ಲೈಕ್ ಕಾರ್ಡಿಯಾಕ್ ಅರೆಸ್ಟ್, ನೆಕ್ಸ್ಟ್ ಕಿಡ್ನಿ ಲಿವರ್ ಆ ಥರ ಏನಾவது ಏನಾಗುತ್ತೆ ಅಂದರೆ ಹೋಗುತ್ತೆ, ಆರ್ ಅದರ್ ಇಂಜುರಿ. ಅಂಡರ್ ಸರ್ಟೈನ್ ಸರ್ಕಮ್ಟೆನ್ಸ್ ಈವನ್ ಎ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಫೆಟಲ್. ಫೆಟಲ್ ಇಸ್ ನಥಿಂಗ್ ಬಟ್ ಡೆತ್. ಸೊ ಮೈನರ್ ಈ ಕರೆಂಟಿಂದ ಸ್ಮಾಲ್ ಅಮೌಂಟ್ ಆಫ್ ಕರೆಂಟಿಂದ ಏನಾಗುತ್ತೆ ಅಂದರೆ ಡೆತ್ ಆಗೋಕ್ಕೆ ಏನಾಗುತ್ತೆ ಅಂದರೆ ಚಾನ್ಸಸ್ ಇದೆ. ಓಕೆ, ಸೊ ಇದು ಎಲೆಕ್ಟ್ರಿಕ್ ಶಾಕ್ ಏನಾಗುತ್ತೆ ಅಂದರೆ ಇನ್ ಕೇಸ್ ಒಬ್ರಿಗೆ ಎಲೆಕ್ಟ್ರಿಕ್ ಶಾಕ್ ಆಯ್ತಂದರೆ ಮೇ ಬಿ ಲೈಕ್ ಸ್ಮಾಲ್ ವಿಸಿಬಲ್ ಮಾರ್ಕ್ ಆಗೋ ಥರ ಆಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅವ್ರದ್ದು ಬರ್ನಿಂಗ್ ಸೆನ್ಸೇಷನ್ಸ್ ಆ ಥರ ಏನಾವುದು ಆಗ್ಬೋದು, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಲೈಕ್ ಇಂಟರ್ನಲ್ ಆರ್ಗನ್ಸ್ ಏನಾವುದು ಡ್ಯಾಮೇಜ್ ಆಗುತ್ತೆ. ಓಕೆ, ಸೊ ಈ ಥರ ಪ್ರಾಬ್ಲಮ್ಸ್ಲ ಆಗ್ಬೋದು. ಓಕೆ, ನೆಕ್ಸ್ಟ್ ಸೊ ಒಂದು ವಾಟ್ ಆರ್ ದ ಸ್ಟೆಪ್ಸ್ ಟು ಅವಾಯ್ಡ್ ಫ್ರಮ್ ದ ಎಲೆಕ್ಟ್ರಿಕ್ಯೂಷನ್ಸ್ ಅಂದರೆ ಫಸ್ಟ್ ಯು ಶುಡ್ ಅಟೆಂಪ್ಟ್ ಟು ಟರ್ನ್ ಆಫ್ ದ ಸೋರ್ಸ್ ಆಫ್ ದ ಎಲೆಕ್ಟ್ರಿಸಿಟಿ. ಇನ್ ಕೇಸ್ ಯಾರಿಗೋ ಒಬ್ರಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿತೆ ಅನ್ಕೊಳ್ಳಿ, ಅಲ್ಲಿ ನೋಡ್ಕೊಂಡು ಏನಾಗುತ್ತೆ ಅಂದರೆ ಫಸ್ಟ್ ನಾವು ಮಾಡೋದು ಏನಾಗುತ್ತೆ ಅಂದರೆ ಆ ಮೇನ್ಸ್ನ ಆಫ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಫ್ ಯು ಕ್ಯಾನಾಟ್ ಲೊಕೇಟ್ ದ ಎಲೆಕ್ಟ್ರಿಕಲ್ ಐಸೋಲೇಟಿಂಗ್ ಸೋರ್ಸ್ ಯು ಕ್ಯಾನ್ ಯೂಸ್ ಎ ನಾನ್ ಕಂಡಕ್ಟಿಂಗ್ ಆಬ್ಜೆಕ್ಟ್. ಇನ್ ಕೇಸ್ ಇದೊಂದು ಎಲೆಕ್ಟ್ರಿಕ್ ಪೋಲ್, ಇಲ್ಲಿಂದ ಏನಾಗುತ್ತೆ ಅಂದರೆ ಒಬ್ರಿಗೆ ಎಲೆಕ್ಟ್ರಿಕ್ ಶಾಕ್ ಇಟ್ಕೊಳ್ಳಿ, ಫಸ್ಟ್ ಏನು ಮಾಡ್ತೀವಿ ಅಂದರೆ ಇದನ್ನು ರಿಮೂವ್ ಮಾಡಬೇಕು. ಓಕೆ, ಸೊ ಅವಾಗ ಹೆಂಗೆ ರಿಮೂವ್ ಮಾಡ್ತೀವಿ ಅಂದರೆ ನಾನ್ ಕಂಡಕ್ಟಿಂಗ್ ಆಬ್ಜೆಕ್ಟ್. ಓಕೆ, ನಾನ್ ಕಂಡಕ್ಟಿಂಗ್ ಆಬ್ಜೆಕ್ಟ್ ಅಂದರೆ ಲೈಕ್ ವುಡ್, ಪ್ಲಾಸ್ಟಿಕ್ ಆ ಥರ ಏನಾಗುತ್ತೆ ಅಂದರೆ ರಿಮೂವ್ ಮಾಡಬೇಕು. ಇಲ್ಲ ನೀವು ಏನಾಗುತ್ತೆ ಅಂದರೆ ಸೇಮ್ ಕಂಡಕ್ಟಿಂಗ್ ಎಲಿಮೆಂಟ್ ಏನಾದ್ರು ಯೂಸ್ ಮಾಡಿದ್ರೆ ನಿಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ. ಓಕೆ, ಟು ಯೂಸ್ ಎ ನಾನ್ ಕಂಡಕ್ಟಿಂಗ್ ಎಲಿಮೆಂಟ್ ಸಚ್ ಎಸ್ ವುಡನ್ ಪೋಲ್,
ಟು ರಿಮೂವ್ ದ ಪರ್ಸನ್. ಓಕೆ, ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಫಸ್ಟ್ ಅವ್ರನ್ನ ರಿಮೂವ್ ಮಾಡಬೇಕು. ನೆಕ್ಸ್ಟ್ ಟ್ರೈ ಟು ಪ್ರಿವೆಂಟ್ ದ ಎಂಜೂರ್ಡ್ ಪರ್ಸನ್ ಫ್ರಮ್ ಬಿಕಮಿಂಗ್ ಚಿಲ್ಡ್. ಓಕೆ, ಇನ್ ಕೇಸ್ ಅವ್ರಿಗೇನಾಗುತ್ತೆ ಅಂದರೆ ಫಸ್ಟ್ ಏಡ್ ಥರ ಲೈಕ್ ಅವ್ರ ಕೈ ಇಲ್ಲ ಏನಾಗುತ್ತೆ ಅಂದರೆ ತುಂಬ ರಬ್ ಮಾಡಬೇಕು. ಓಕೆ, ಅವ್ರ ಬಾಡಿ ಏನಾಗುತ್ತೆ ಅಂದರೆ ಲೈಕ್ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಕೊಬೇಕು. ಅಪ್ಲೈ ಎ ಬ್ಯಾಂಡೇಜ್ ಕವರ್ ಎನಿ ಬರ್ನ್ ಏರಿಯಾಸ್ ವಿತ್ ಎ ಸ್ಟೆರೈಲ್ ಗಾಸ್ ಬ್ಯಾಂಡೇಜ್. ಸ್ಟೆರೈಲ್ ಗಾಸ್ ಬ್ಯಾಂಡೇಜ್ ಅಂದರೆ ಒಂದು ಪ್ಯೂರ್. ಓಕೆ, ಇಫ್ ಅವೈಲಬಲ್, ಇಲ್ಲ ಅಂದರೆ ಒಂದು ಕ್ಲೀನ್ ಕ್ಲಾತ್. ಓಕೆ, ಡೋಂಟ್ ಯೂಸ್ ಎ ಬ್ಲ್ಯಾಂಕೆಟ್ ಆರ್ ಟವಲ್ ಬಿಕಾಸ್ ದ ಲೂಸ್ ಫೈಬರ್ಸ್ ಕ್ಯಾನ್ ಸ್ಟಿಕ್ ಟು ದ ಬರ್ನ್ಸ್. ಇನ್ ಕೇಸ್ ನಾವು ಲೈಕ್ ಫೈಬರ್ ಮೆಟೀರಿಯಲ್ ಏನಾವುದು ಯೂಸ್ ಮಾಡಿದ್ರೆ ಸೊ ಅದೇನಾಗುತ್ತೆ ಅಂದರೆ ನಮ್ಮ ಅದರಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಕ್ಯಾನ್ ಸ್ಟಿಕ್ ಟು ದ ಬರ್ನ್ಸ್. ಓಕೆ, ಅದ್ರಲ್ಲಿ ಏನಾಗುತ್ತೆ ಅಂದರೆ ಸ್ಟಿಕ್ ಆಗುತ್ತೆ. ಸೊ ಅದನ್ನ ಏನಾಗುತ್ತೆ ಅಂದರೆ ಫೈಬರ್ ಮೆಟೀರಿಯಲ್ ಲೈಕ್ ಬ್ಲ್ಯಾಂಕೆಟ್ ಟವಲ್ನ ಯೂಸ್ ಮಾಡಬಾರ್ದು. ಓಕೆನಾ. ನೆಕ್ಸ್ಟ್ ಬಿಗಿನ್ CPR. ಸೊ CPR ಅಂದರೆ ಒಂದು ಫಸ್ಟ್ ಏಡ್ ಮೆಥಡ್. ಓಕೆ, ಕಾರ್ಡಿಯೋ ಪಲ್ಮನರಿ ರೆಸಸಿಟೇಷನ್ ಅಂತೀವಿ. ಓಕೆ, ಇದನ್ನು ಕ್ವಶನಲ್ಲಿ ಕೇಳ್ಬೋದು. ಸೊ CPR ಸ್ಟ್ಯಾಂಡ್ಸ್ ಫಾರ್, ಸೊ CPR ಈಸ್ ನಥಿಂಗ್ ಬಟ್ ಕಾರ್ಡಿಯೋ ಪಲ್ಮನರಿ ರೆಸಸಿಟೇಷನ್ ಅಂತೀವಿ. ಇದೇನಂದರೆ ಒಂದು ಲೈಫ್ ಸೇವಿಂಗ್ ಫಸ್ಟ್ ಏಡ್ ಮೆಥಡ್. ಇಫ್ ದ ಪರ್ಸನ್ ಶೋಸ್ ನೋ ಸೈನ್ಸ್, ಇನ್ ಕೇಸ್ ಆಫ್ಟರ್ ದ ಎಲೆಕ್ಟ್ರಿಕ್ ಶಾಕ್ ಆ ಪರ್ಸನಲ್ಲಿ ಏನಾಗುತ್ತೆ ಅಂದರೆ ಬಾಡಿನಲ್ಲಿ ಏನೂ ಮೂಮೆಂಟ್ ಇಲ್ಲ ಅಂದರೆ ಯು ಶುಡ್ ಸ್ಟಾರ್ಟ್ CPR. ಸೊ ಸರ್ಕ್ಯುಲೇಷನ್ಸ್, ಬ್ರೀತಿಂಗ್ ಇಲ್ಲ ಕಾಫಿಂಗ್ ಆರ್ ಎನಿ ಮೂಮೆಂಟ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ CPRನ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕಾಲ್ 911. ಇದೇನಂದರೆ ಇಂಟರ್ನ್ಯಾಷನಲ್ ಏನಾಗುತ್ತೆ ಅಂದರೆ ಲೈಕ್ ಎಮರ್ಜೆನ್ಸಿ ನಂಬರ್. ಲೋಕಲ್ ಅಂದರೆ ಲೈಕ್ 108 ಆರ್ ಯುವರ್ ಲೋಕಲ್ ಎಮರ್ಜೆನ್ಸಿ ನಂಬರ್. ಸೊ 108ಗೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ ಕಾಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ. ಸೊ ಫಸ್ಟ್ ಕ್ವಶನ್ ಈಸ್ ಫುಲ್ ಫಾರ್ಮ್ ಆಫ್ PPE. ಸೊ PPE ಈಸ್ ನಥಿಂಗ್ ಬಟ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಓಕೆ, ದ ಪೀಪಲ್ ಪ್ಲೇ ಎಕ್ಸಿಟ್ ಇಲ್ಲ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಆಗುತ್ತೆ. ಪರ್ಸ್ನಲ್ ಪ್ರೊಟೆಕ್ಟಿವ್ ಎನರ್ಜಿ ಆಗಲ್ಲ. ನನ್ ಆಫ್ ದಿ ಅಬೋ. ಸರಿನಾ. ಸೊ ಫುಲ್ ಫಾರ್ಮ್ ಆಫ್ PPE ಕೇಳಿದ್ರೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಎಲೆಕ್ಟ್ರಿಕಲ್ ಸೇಫ್ಟಿ ಸೈನ್ ಯೂಸ್ಡ್ ಟು ಗಿವ್ ವಾರ್ನಿಂಗ್ ದಟ್ ಈಸ್ ಇನ್ ಶೇಪ್. ಯಾವ ಶೇಪ್ನಲ್ಲಿ ಇರುತ್ತೆ ಅಂತ ಕೇಳ್ತಾರೆ. ಸೊ ವಾರ್ನಿಂಗ್ ಅಂದರೆ ಸೊ ಸರ್ಕ್ಯುಲರ್ ಆ ರೆಡ್ ಕಲರಲ್ಲಿ ಇದೆಯಾ ಅಂತ ಕೇಳ್ತಾರೆ. ಇಲ್ಲ. ನೆಕ್ಸ್ಟ್ ಸ್ಕ್ವಯರ್ ಬ್ಲೂ ಇಲ್ಲ. ರೆಕ್ಟ್ಯಾಂಗಲ್ ಬ್ಲೂ ಇಲ್ಲ. ಟ್ರಯಾಂಗಲ್ ಮತ್ತು ಯೆಲ್ಲೋ ಕಲರ್. ಓಕೆ, ಸೊ ಪ್ರೊಫೆಷನ್ ಅಂದರೆ ಯಾವ ಕಲರಲ್ಲಿ ಇರುತ್ತೆ. ನೆಕ್ಸ್ಟ್ ವಾರ್ನಿಂಗ್ ಅಂದರೆ ಯಾವ ಕಲರ್ ಯಾವ ಶೇಪ್ನಲ್ಲಿ ಇರುತ್ತೆ. ನೆಕ್ಸ್ಟ್ ಮ್ಯಾಂಡೇಟ್ರಿ ಅಂದರೆ ಯಾವ ಕಲರಲ್ಲಿರುತ್ತೆ. ಸೇಫ್ ಕಂಡೀಷನ್ ಅಂದರೆ ಯಾವ ಕಲರ್ ಯಾವ ಶೇಪ್ನಲ್ಲಿ ಇರುತ್ತೆ. ಅದು ಇಂಪಾರ್ಟೆಂಟ್. ಓಕೆ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ವಾರ್ನಿಂಗ್. ಸೊ ವಾರ್ನಿಂಗ್ ಅಂದರೆ ಯೆಲ್ಲೋ ಕಲರಲ್ಲಿರುತ್ತೆ, ಲೈಕ್ ಟ್ರಯಾಂಗಲ್ ಶೇಪ್ನಲ್ಲಿ ಇರುತ್ತೆ. ಡೇಂಜರ್. ಸೊ ಈ ಥರ ಕೊಡ್ತಾರೆ. ಸರಿನಾ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ PPE ಕಿಟ್ ಕನ್ಸಿಸ್ಟ್ ಆಫ್ ಇನ್ಸುಲೇಟೆಡ್ ಗ್ಲೌಸ್, ಇನ್ಸುಲೇಟೆಡ್ ಮ್ಯಾಟಿಂಗ್, ಇನ್ಸುಲೇಟೆಡ್ ಲ್ಯಾಡರ್ಸ್, ಆಲ್ ಆಫ್ ದಿ ಅಬೋ. ಸೊ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ PPE ಕಿಟ್ ಏನಂದರೆ ಎಲ್ಲ ಗ್ಲೌಸ್ ಅದಕ್ಕೊಂದು ಇನ್ಸುಲೇಷನ್ಸ್ ಇರುತ್ತೆ, ಇನ್ನೊಂದು ಮ್ಯಾಟಿಂಗ್ ಅದಕ್ಕೊಂದು ಇನ್ಸುಲೇಷನ್ಸ್ ಇರುತ್ತೆ, ಇನ್ಸುಲೇಟೆಡ್ ಲ್ಯಾಡರ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆಲ್ ಆಫ್ ದಿ ಅಬೋ ಕೊಟ್ಟಿದ್ದಾರೆ. ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ PPE ಕಿಟ್ ಅಂದರೆ ಆಲ್ ಆಫ್ ದಿ ಅಬೋ. ಇನ್ಸುಲೇಟೆಡ್ ಗ್ಲೌಸ್, ಮ್ಯಾಟಿಂಗ್, ಇನ್ಸುಲೇಟೆಡ್ ಲ್ಯಾಡರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ಹ್ಯಾಂಡ್ ಪ್ರೊಟೆಕ್ಷನ್ ಈಸ್ ಡನ್ ಬೈ ಗಾಗಲ್ಸ್, ನೆಕ್ಸ್ಟ್ ಶೂಸ್, ರಬ್ಬರ್ ಹ್ಯಾಂಡ್ ಗ್ಲೌಸ್, ಹೆಲ್ಮೆಟ್ಸ್. ಸೊ ಇದರಲ್ಲಿ ಯಾವುದಾಗುತ್ತೆ ಅಂದರೆ ಗಾಗಲ್ಸ್ ಆಗಲ್ಲ, ಶೂಸ್ ಇಲ್ಲ, ಹೆಲ್ಮೆಟ್ಸ್ ಇಲ್ಲ. ಸೊ ರಬ್ಬರ್ ಹ್ಯಾಂಡ್ ಗ್ಲೌಸ್. ಸೊ ಅದು ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಪ್ರೊಟೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ವೆನ್ ಎ ಪರ್ಸನ್ ಗೆಟ್ಸ್ ಎಲೆಕ್ಟ್ರಿಕ್ ಶಾಕ್ ಏನು ಮಾಡ್ತೀವಿ. ಪುಷ್ ಅವೇ ದ ಪರ್ಸನ್ ಫ್ರಮ್ ದ ಪವರ್ ಸೋರ್ಸ್ ಮಾಡ್ತೀವಾ. ಓಕೆ, ಇನ್ ಕೇಸ್ ಯಾರಿಗೋ ಒಬ್ರಿಗೆ ಎಲೆಕ್ಟ್ರಿಕ್ ಶಾಕ್ ಆಯ್ತಂದರೆ ಪುಷ್ ಅವೇ ದ ಪರ್ಸನ್ ಫ್ರಮ್ ದ ಪವರ್ ಸೋರ್ಸ್. ನೆಕ್ಸ್ಟ್ ಚೆಕ್ ಫಾರ್ ಇಂಜುರೀಸ್. ಇನ್ ಕೇಸ್ ಅವ್ರ ಬಾಡಿನಲ್ಲಿ ಏನಾவது ಇಂಜುರೀಸ್ ಏನಾವುದು ಆಗಿದೆಯಾ ಅದನ್ನು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಟರ್ನ್ ಆಫ್ ದ ಪವರ್ ಅಟ್ ಮೇನ್ಸ್. ಇಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ ಮೇನ್ಸ್ನಲ್ಲಿರೋ ಪವರ್ನ ಸ್ವಿಚ್ ಆಫ್ ಮಾಡ್ತೀವಿ. ಓಕೆ, ಇದನ್ನು ಮಾಡ್ತೀವಿ. ನೆಕ್ಸ್ಟ್ ನೋಡಿ ಆಲ್ ಆಫ್ ದಿ ಅಬೋ. ಓಕೆ, ಸೊ ಅವಾಗ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಆಲ್ ಆಫ್ ದಿ ಅಬೋ ಆಗುತ್ತೆ. ವೆನ್ ಎ ಪರ್ಸನ್ ಗೆಟ್ಸ್ ಎಲೆಕ್ಟ್ರಿಕ್ ಶಾಕ್ ಮೀನ್ಸ್ ಪುಷ್ ಅವೇ ದ ಪರ್ಸನ್ ಫ್ರಮ್ ದ ಪವರ್ ಸೋರ್ಸ್, ಇದೂ ಆಗುತ್ತೆ. ಚೆಕ್ ಫಾರ್ ಇಂಜುರೀಸ್. ಇನ್ ಕೇಸ್ ಅವ್ರ ಬಾಡಿನಲ್ಲಿ ಏನಾವುದು ಪ್ರಾಬ್ಲಮ್ ಆಗಿದೆ ಲೈಕ್ ಇಂಜುರಿ ಏನಾವುದು ಇದೆಯಾ ಅದನ್ನು ಚೆಕ್ ಮಾಡ್ತೀವಿ. ಟರ್ನ್ ಆಫ್ ಪವರ್ ಅಟ್ ಮೈನ್ಸ್. ಸೊ ಮೈನ್ಸ್ದು ಪವರ್ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಆಫ್ ಮಾಡ್ತೀವಿ. ಇನ್ನೊಂದು ಆಲ್ ಆಫ್ ದಿ ಅಬೋ. ಇದು ಮೂರು ಏನಾಗುತ್ತೆ ಅಂದರೆ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ದ ಹ್ಯೂಮನ್ ಬಾಡಿ ಇಸ್ ಎ ಡ್ಯಾಶ್ ಕಂಡಕ್ಟರ್ ಫಾರ್ ಎಲೆಕ್ಟ್ರಿಸಿಟಿ. ಸೊ ಹ್ಯೂಮನ್ ಬಾಡಿ ಅಂದರೆ ಒಂದು ಗುಡ್ ಕಂಡಕ್ಟರ ಇಲ್ವಾ ಅಂತ ಕೇಳ್ತಾರೆ. ಗುಡ್ ಕಂಡಕ್ಟರ್ ಬೇಕಾದರೆ ಟೆಸ್ಟ್ ಮಾಡೋಣ. ಸೊ ದ ಹ್ಯೂಮನ್ ಬಾಡಿ ಇಸ್ ಎ ಗುಡ್ ಕಂಡಕ್ಟರ್ ಫಾರ್ ದ ಎಲೆಕ್ಟ್ರಿಸಿಟಿ. ಓಕೆ, ಸೊ ಗುಡ್ ಕಂಡಕ್ಟರ್ ಆಗುತ್ತೆ, ಬ್ಯಾಡ್ ಕಂಡಕ್ಟರ್ ಇಲ್ಲ.
0 ಇಲ್ಲ, none of the above ಇಲ್ಲ. ಓಕೆ, ದ ಹ್ಯೂಮನ್ ಬಾಡಿ ಇಸ್ ಎ ಗುಡ್ ಕಂಡಕ್ಟರ್. ಓಕೆ, ನೆಕ್ಸ್ಟ್ ಸೊ ರಿಮೈನಿಂಗ್ ಇರೋದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಬಾಯ್.